ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಹರೀಶ್. ಈ ದಿನ ನಾವು ನಮ್ಮ ಪ್ರಥಮ PUCಯ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆ. ಈಗ ನಮ್ಮ ವಿದ್ಯಾರ್ಥಿಗಳು ತರಗತಿಗೆ ಹೋದಾಗ ಅಥವಾ ಎಕ್ಸಾಮ್ ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಪರೀಕ್ಷೆಯನ್ನು ಬರೆಯುವುದು ಇಲ್ಲಿ ನಮ್ಮ ಭಾಷಾ ವಿಚಾರದಲ್ಲಿ 80 ಅಂಕಗಳಿಗೆ, ಇನ್ನು 20 ಅಂಕಗಳು ಇಂಟರ್ನಲ್ ಮಾರ್ಕ್ಸ್. ಇದರಲ್ಲಿ 10 ಅಸೈನ್ಮೆಂಟ್ ಮಾರ್ಕ್ಸು, ಇನ್ನು ಉಳಿದಂಥ 10 ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟು, ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟು, ಮಿಡ್ ಟರ್ಮು. ಈ ಮೂರು ಸೇರಿ 10 ಅಂಕಗಳು. ಒಟ್ಟು 20 ಅಂಕಗಳು ಇಂಟರ್ನಲ್ ಮಾರ್ಕ್ಸ್ ಇರ್ತದೆ. ಇನ್ನು ಉಳಿದಂತಹ 80 ಅಂಕಗಳಿಗೆ ಮಾತ್ರ ನೀವು ಪರೀಕ್ಷೆಯನ್ನು ಬರೆಯುವಂಥದ್ದು. ಈ ಒಂದು ಪರೀಕ್ಷೆಯನ್ನು ಬರೀಬೇಕಾದ್ರೆ ಇಲ್ಲಿ ಎಲ್ಲ ಪ್ರಶ್ನೆಗಳು ಒಂದೇ ರೀತಿಯಾಗಿರೋದಿಲ್ಲ. 80 ಅಂಕಗಳಿಗೆ ನಾವು ಪರೀಕ್ಷೆ ಬರಿತೀವಿ ಅಂತಂದರೆ 80 ಅಂಕಗಳಿಗೂ ಒಂದೇ ರೀತಿಯಾದ ಪರೀಕ್ಷೆಗಳನ್ನ ಕೇಳೋದಿಲ್ಲ. ಇಲ್ಲಿ ಪರೀಕ್ಷಾ ಮಾದರಿ ಅಥವಾ ಪ್ರಶ್ನೆ ಪತ್ರಿಕೆ ಅನ್ನೋದು ವಿವಿಧ ಶೈಲಿನಲ್ಲಿ ಒಳಗೊಂಡಿರ್ತದೆ. ಅದು ಯಾವ ರೀತಿ ಅಂತಂದರೆ, ನಮಗೆ ಪ್ರಥಮವಾಗಿ ಬರ್ತಕ್ಕಂಥದ್ದು 10 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು. ಇದರಲ್ಲಿ ಉತ್ತರವನ್ನು 4 ಆಯ್ಕೆಗಳನ್ನು ಕೊಟ್ಟಿರ್ತಾನೆ. ಅದರಲ್ಲಿ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಿ ಬರೀಬೇಕಾಗ್ತದೆ. ಇವು ಒಟ್ಟು 10 ಇರ್ತವೆ. ಇದಾದ ಮೇಲೆ ನಮಗೆ ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳು 5. ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರಗಳಿಂದ ತುಂಬಬೇಕು. ಸರಿಯಾದ ಉತ್ತರವನ್ನು ಎಲ್ಲರೂ ಅಲ್ಪಾವರಣದಲ್ಲಿ ಕೊಟ್ಟಿರ್ತಾನೆ. ಆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆಗಳಿಗೆ ನಾವು ಬರಿತಾ ಹೋಗಬೇಕು. ಇನ್ನು ಉಳಿದಂತಹ 5 ಪ್ರಶ್ನೆ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿಗೆ ಪದ್ಯದಲ್ಲಿರ್ತಕ್ಕಂತಹ ಯಾವ ಪದ್ಯವನ್ನು ಯಾವ ಕವಿ ಬರೆದಿದ್ದಾನೆ, ಅಥವಾ ಆ ಪದ್ಯವನ್ನು ಯಾವ ಆಕರ ಗ್ರಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಅಥವಾ ಪದ್ಯದಲ್ಲಿ ಬರೆದಿರ್ತಕ್ಕಂಥ ಕವಿಯ ಬಿರುದುಗಳು, ಇವನ್ನು ಆಯ್ಕೆ ಮಾಡಿಕೊಂಡು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಕೊಡ್ತಾನೆ. ಇದು ಒಟ್ಟು 5 ಅಂಕಗಳು. ಬಹು ಆಯ್ಕೆಗೂ 10 ಅಂಕ, ಬಿಟ್ಟ ಸ್ಥಳ ತುಂಬಿ 5 ಅಂಕ, 5 ಅಂಕಗಳು ಹೊಂದಿಸಿ ಬರೆಯಿರಿಗೆ. ಇಲ್ಲಿಗೆ 20 ಅಂಕಗಳು ಆಯಿತು. 20 ಅಂಕಗಳಿಗೆ ಉತ್ತರವನ್ನು ಅವನೇ ಕೊಟ್ಟಿರ್ತಾನೆ. ಈ ಉತ್ತರವನ್ನು ನಾವು ಸರಿಯಾಗಿ ನೋಡಿಕೊಂಡು ಬರೀಬೇಕು. ಇದಾದ ಮೇಲೆ ನಮಗೆ 2-3 ವಾಕ್ಯದ ಪ್ರಶ್ನೆಗಳು. 2-3 ವಾಕ್ಯದ ಪ್ರಶ್ನೆಗಳು. ಎರಡು ಮೂರು ವಾಕ್ಯದ ಪ್ರಶ್ನೆಗಳಿರ್ತವೆ. 2-3 ವಾಕ್ಯ ವಾಕ್ಯಗಳಲ್ಲಿ ಉತ್ತರಿಸಿ. ಇದು 2 ಅಂಕದ ಪ್ರಶ್ನೆಗಳು. ಇಲ್ಲಿ ಪದ್ಯಗಳಿಂದ ಮೂರು ಪ್ರಶ್ನೆಗಳನ್ನು ಬರೀಬೇಕು. ಗದ್ಯಗಳಿಂದ 2 ಪ್ರಶ್ನೆಗಳನ್ನು ಬರೀಬೇಕು. ಇನ್ನು ಬೋಳೆಶಂಕರ ನಾಟಕದಿಂದ 3 ಪ್ರಶ್ನೆಗಳನ್ನು ಬರೀಬೇಕು. 2-3 ವಾಕ್ಯದ ಪ್ರಶ್ನೆಗಳು. ಪದ್ಯಗಳಿಂದ 3 ಪ್ರಶ್ನೆಗಳು, ಗದ್ಯದಿಂದ 2 ಪ್ರಶ್ನೆಗಳು, ಬೋಳೆಶಂಕರ ನಾಟಕದಿಂದ 3 ಪ್ರಶ್ನೆಗಳು. ಒಟ್ಟು 8 ಪ್ರಶ್ನೆಗಳನ್ನು 2-3 ವಾಕ್ಯಕ್ಕೆ ಬರೀಬೇಕು. ಇದಾದ ಮೇಲೆ ನಮಗೆ ಸಂದರ್ಭ ಸಹಿತ ವಿವರಿಸಿ ಅಂತ. ಪದ್ಯಗಳಿಂದ 2 ಸಂದರ್ಭನ ಬರೀಬೇಕು. 2 ಪ್ರಶ್ನೆಯನ್ನು ಸಂದರ್ಭಕ್ಕೆ ಬರೀಬೇಕು. 2 ಪ್ರಶ್ನೆಗಳನ್ನು. ಗದ್ಯದಿಂದ 1 ಪ್ರಶ್ನೆ, ಬೋಳೆಶಂಕರ ನಾಟಕದಿಂದ
ಒಂದು ಪ್ರಶ್ನೆ. ಒಟ್ಟು 4 ಪ್ರಶ್ನೆಗಳು ಸಂದರ್ಭವನ್ನು ಬರೀಬೇಕು. ಪದ್ಯದಿಂದ 2 ಪ್ರಶ್ನೆಗಳು, ಪಾಠದಿಂದ 1 ಪ್ರಶ್ನೆ, ಬೋಳಶಂಕರದಿಂದ ನಾಟಕದಿಂದ 1 ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳನ್ನು ಸಂದರ್ಭಕ್ಕೆ ಬರೀಬೇಕಾಗ್ತದೆ. ಇದಾದಮೇಲೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಸಂದರ್ಭಗಳು 3 ಪ್ರಶ್ನೆಯ ಅಂಕ. ಅದು ಸಂದರ್ಭ: ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, ಒಟ್ಟು 3 ಅಂಕಗಳು ಸಂದರ್ಭಕ್ಕೆ ಇರ್ತವೆ. ಇದಾದಮೇಲೆ ನಮಗೆ 5-6 ವಾಕ್ಯದ ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. 5-6 ವಾಕ್ಯದ ಪ್ರಶ್ನೆಗಳನ್ನು ಪದ್ಯಗಳಿಂದ 2 ಪ್ರಶ್ನೆಗಳನ್ನು ಬರೀಬೇಕು, ಗದ್ಯದಿಂದ 1 ಪ್ರಶ್ನೆಯನ್ನು ಬರೀಬೇಕು. ಇನ್ನು ಬೋಳಶಂಕರ ನಾಟಕದಿಂದ 1 ಪ್ರಶ್ನೆಯನ್ನು ಬರೀಬೇಕಾಗ್ತದೆ. ಒಟ್ಟು 4 ಪ್ರಶ್ನೆಗಳನ್ನು 5-6 ವಾಕ್ಯಕ್ಕೆ ಬರೀಬೇಕು. ಸಂದರ್ಭಗಳು 4 ಪ್ರಶ್ನೆಗಳು, 5-6 ವಾಕ್ಯದ ಪ್ರಶ್ನೆಗಳು ಒಟ್ಟು 4 ಬರೀಬೇಕಾಗ್ತದೆ. ಪದ್ಯಗಳಿಂದ 2, ಗದ್ಯದಿಂದ 1, ಬೋಳಶಂಕರ ನಾಟಕದಿಂದ 1. ಇದಾದಮೇಲೆ ನಮಗೆ ಭಾಷಾಭ್ಯಾಸ ಇರ್ತದೆ. ಭಾಷಾಭ್ಯಾಸದಲ್ಲಿ ಒಟ್ಟು 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ. ಅವನು 6 ಪ್ರಶ್ನೆಗಳನ್ನು ಕೊಡ್ತಾನೆ. 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾನೆ. ಇಲ್ಲಿ ಈಗ ಭಾಷಾಭ್ಯಾಸ ಬರ್ತಕ್ಕಂಥದ್ದು 1 ಪದಗಳ ಅರ್ಥಕ್ಕೆ ಕೇಳ್ತಾನೆ, ಅಥವಾ ಬಿಡಿಸಿ ಬರೆಯಿರಿ ಪದಗಳನ್ನ ಕೇಳಬಹುದು, ಸಮಾನಾರ್ಥಕ ಪದಗಳನ್ನ ಕೇಳಬಹುದು, ನಾನಾರ್ಥಕ ಪದಗಳನ್ನ ಕೇಳಬಹುದು, ತತ್ಸಮ ತದ್ಭಾವಗಳನ್ನು ಕೇಳ್ಬೋದು, ದ್ವಿರುಕ್ತಿ, ಜೋಡು ನುಡಿ, ಅನುಕರಣ ವ್ಯಯ, ಇದರಲ್ಲಿ ಯಾವುದಾದ್ರೂ ಪದಗಳನ್ನ ಕೊಟ್ಟು ಸ್ವಂತ ವಾಕ್ಯದಲ್ಲಿ ರಚಿಸಿ ಅಂತ ಕೊಡ್ಬೋದು. ಇಷ್ಟರಲ್ಲಿ ಯಾವುದಾದರೂ 6 ಪ್ರಶ್ನೆಗಳನ್ನು ಕೇಳಬಹುದಾದ ಸಾಧ್ಯತೆಗಳು ಇದ್ದಾವೆ. ಇದನ್ನೇ ಕೇಳಬೇಕು. ಇದರಲ್ಲಿ ನೀವು ಬರಿಬೇಕಾಗಿರ್ತಕ್ಕಂಥದ್ದು ಎಷ್ಟು ಅಂತಂದರೆ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಆದರೆ ಇಲ್ಲಿ ನಾವು ಉತ್ತರಿಸಬೇಕಾಗಿರ್ತಕ್ಕಂಥದ್ದು ಎಷ್ಟು ಅಂದರೆ 4ಕ್ಕೆ. ಆದರೆ ನಾವು ಪೂರ್ತಿ 6 ಪ್ರಶ್ನೆಗಳನ್ನು ಕೊಟ್ಟಿದ್ರೆ 6 ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬೇಕು. ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಬರೆಯೋಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ಪ್ರಶ್ನೆ ಏನಿರ್ತದೆ ಆ ಪ್ರಶ್ನೆಗೆ ಅಂಕಗಳನ್ನು ಕೊಟ್ಟು ತಪ್ಪಾದ ಉತ್ತರ ಯಾವುದು ಪ್ರಶ್ನೆಗೆ ಬರೆದಿರ್ತೀರ ಆ ಪ್ರಶ್ನೆಯನ್ನು ನಾವು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ಕೈ ಬಿಡಲಾಗ್ತದೆ. ಹಾಗಾಗಿ ಇದನ್ನು ಬುದ್ಧಿವಂತರಾದವರು 6 ಪ್ರಶ್ನೆಗಳನ್ನು ಬರೆಯೋದು ಸೂಕ್ತ. 6 ಪ್ರಶ್ನೆಗಳಿಗೆ ಉತ್ತರಿಸೋದು ಸೂಕ್ತ. ಯಾಕೆ ಅಂತಂದರೆ ಇವಾಗಲೇ ಹೇಳಿದ್ನಲ್ಲ, ಯಾವುದಾದ್ರೂ ತಪ್ಪಾಗಿದ್ದರೆ ಅದನ್ನು ನಾವು ಕೈ ಬಿಟ್ಟು ಸರಿಯಾದಾಗಿರ್ತಕ್ಕಂಥ ಉತ್ತರವನ್ನು ಯಾವುದಕ್ಕೆ ಪ್ರಶ್ನೆಗೆ ಬರೆದಿರ್ತೀರ ಆ ಪ್ರಶ್ನೆಗೆ ನಾವು ಅಂಕಗಳನ್ನು ಕೊಡಲಾಗ್ತದೆ. ಇಲ್ಲಿ ಈಗ ಇದಾದ ಮೇಲೆ ನಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ಪ್ರಬಂಧ, ಆಮೇಲೆ ಪತ್ರಲೇಖನ. ಪತ್ರಲೇಖನ ಪ್ರಬಂಧಕ್ಕೆ 4 ಅಂಕ, ಪತ್ರಲೇಖನ 4 ಅಂಕ. ಮೊದಲು ನಾವು ಪತ್ರಲೇಖನವನ್ನು ಬರೆದು ಅದಾದಮೇಲೆ ನಾವು ಪ್ರಬಂಧವನ್ನು ಬರೀಬೇಕಾಗ್ತದೆ. ಯಾಕೆಂದರೆ ಪತ್ರಲೇಖನ 1 ಪೇಜಲ್ಲಿ ಮುಗಿಸ್ಬಿಟ್ಟು ಅದಾದಮೇಲೆ ಪ್ರಬಂಧವನ್ನು 2 ಪೇಜಲ್ಲಿ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಇವುಗಳನ್ನು ತಿಳಿಸಿ ಆ ಪ್ರಬಂಧವನ್ನು ಬರೀಬೇಕಾಗ್ತದೆ. ಇಷ್ಟು ನಮ್ಮ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಇರ್ತಕ್ಕಂಥದ್ದು ನಾವು ಈ ರೀತಿಯಾಗಿ ಬರೀಬೇಕಾಗ್ತದೆ. MCQ ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆಗಳು 10, ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳು 5 ಉತ್ತರ ಮಾಡಬೇಕು. ಆಮೇಲೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು 5 ಅಂಕದ ಪ್ರಶ್ನೆ ಅದು. ಆಮೇಲೆ 2-3 ವಾಕ್ಯದ ಪ್ರಶ್ನೆಗಳು, ಪದ್ಯದಿಂದ 3 ಪ್ರಶ್ನೆನ ಬರೀಬೇಕು, ಗದ್ಯದಿಂದ 2 ಪ್ರಶ್ನೆಯನ್ನು ಬರೀಬೇಕಾಗ್ತದೆ. ಇನ್ನು ಬೋಳಶಂಕರ ನಾಟಕದಿಂದ 3 ಪ್ರಶ್ನೆಯನ್ನು ಬರೀಬೇಕಾಗ್ತದೆ. ಇಷ್ಟು 2-3 ವಾಕ್ಯ. ಇದಾದಮೇಲೆ ಬರೀಬೇಕಾಗಿರೋದು ಸಂದರ್ಭ. ಪದ್ಯಗಳಿಂದ 2 ಸಂದರ್ಭಗಳನ್ನು ಬರೀಬೇಕು, ಗದ್ಯದಿಂದ 1 ಸಂದರ್ಭಕ್ಕೆ ಉತ್ತರ ಕೊಡಬೇಕು, ಇನ್ನು ಬೋಳಶಂಕರ ನಾಟಕದಿಂದ 1 ಪ್ರಶ್ನೆಗೆ ಉತ್ತರಿಸಬೇಕು. ಇಷ್ಟು 4 ಸಂದರ್ಭಗಳು. ಇದಾದಮೇಲೆ 5-6 ವಾಕ್ಯದ ಪ್ರಶ್ನೆಗಳು. ಪದ್ಯಗಳಿಂದ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಗದ್ಯದಿಂದ 1 ಪ್ರಶ್ನೆಗೆ, ಇನ್ನು ಬೋಳಶಂಕರ ನಾಟಕದಿಂದ 1 ಪ್ರಶ್ನೆಗೆ. ಒಟ್ಟು
4 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಬೇಕು. ಇದಾದಮೇಲೆ ಇರತಕ್ಕಂಥದ್ದು ಭಾಷಾಭ್ಯಾಸ. ಇದು ಭಾಷಾಭ್ಯಾಸದಲ್ಲಿ ಬಿಟ್ಟಸ್ಥಳ ತುಂಬಿ ಹೊಂದಿಸಿ ಬಿಟ್ಟಸ್ಥಳ ಸರಿ ಏನು ಸಮಾನಾರ್ಥಕ ಪದ, ನಾನಾರ್ಥಕ ಪದ, ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯಗಳು ಇವುಗಳನ್ನು ಇಲ್ಲಿ ಕೊಡಲಾಗ್ತದೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟು 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾನೆ. ನೀವು 6 ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬೇಕಾಗ್ತದೆ. ಇದಾದಮೇಲೆ ಪತ್ರಲೇಖನ ಪ್ರಬಂಧವನ್ನು ಕೊನೆಗೆ ಬರೀಬೇಕು. ಇಷ್ಟು ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು. ಉದಾಹರಣೆಗೆ ಈಗ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಅಂತ ಬರ್ತವೆ. ಈಗ ಆಯ್ಕೆಗಳು ಇರ್ತವೆ. ಇಲ್ಲಿ ಉತ್ತರವನ್ನು ಆಯ್ಕೆಯ ರೂಪದಲ್ಲಿ ಕೊಟ್ಟಿರ್ತಾನೆ. ಈಗ ಮೊದಲನೇ ಪ್ರಶ್ನೆ, ಶ್ರೀಗಂಧದ ತರುಗಳು ಏನಾದವು? ತರು ಅಂದರೆ ಮರಗಳು. ಶ್ರೀಗಂಧ, ನಮ್ಮ ನಾಡು ಕನ್ನಡ ನಾಡು ಅಂತೇಳಿ ಕರಿತೀವಿ, ಶ್ರೀಗಂಧದ ನಾಡು ಅಂತೇಳಿ ಕರಿತೀವಿ. ಹಾಗಾಗಿ ಶ್ರೀಗಂಧ ಯಥೇಚ್ಛವಾಗಿದ್ದರಿಂದ ಶ್ರೀಗಂಧದ ತರುಗಳು ಇಲ್ಲಿ ಏನಾದವು ಅಂದರೆ ಮರಗಳು ಏನಾದವು? ಯಜ್ಞದ ಅಗ್ನಿಯಲ್ಲಿ ಚಿತಾಭಸ್ಮವಾದವು ಅಂತೇಳಿ ನಮ್ಮ ಪಠ್ಯಪುಸ್ತಕದಲ್ಲಿ ಇದೆ. ಶ್ರೀಗಂಧ ತರುಗಳು ಏನಾದವು ಅಂದರೆ ಯಜ್ಞದ ಅಗ್ನಿಯಲ್ಲಿ ಚಿತಾಭಸ್ಮವಾದವು. ಯಜ್ಞ ಇದು ತತ್ಸಮ ತದ್ಭವ ಪದ. ಜನ್ನ ಯಕಾರ ಜಕಾರವಾಗ್ತದೆ. ಇದು ಒಂದು ತತ್ಸಮ ತದ್ಭವದ ನಿಯಮ. ಒಂದು ಪ್ರಶ್ನೆಯನ್ನು ನಾವು ವಿವಿಧ ಶೈಲಿನಲ್ಲಿ ಬಿಡಿಸ್ಕೊಳ್ತಾ ಹೋಗಬೇಕು. ಆವಾಗ ನಮಗೆ ಪ್ರಶ್ನೆ ಬಹಳ ಸುಲಭವಾಗ್ತಾ ಹೋಗ್ತದೆ. ಯಾಕೆಂದರೆ ಇದೇ ಯಜ್ಞ ಅನ್ನೋದು ನೆನಪಿಟ್ಕೊಂಡಿದ್ರೆ ನಮಗೆ ಭಾಷಾಭ್ಯಾಸದಲ್ಲಿ ಏನಾದರೂ ತತ್ಸಮ ತದ್ಭವ ಕೇಳಿದರೆ ಅದಕ್ಕೆ ಅದು ಅನುಕೂಲ ಆಗ್ತದೆ. ಹಾಗಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ನಾವು ಬಿಡಿಸ್ಕೊಳ್ತಾ ಹೋಗಬೇಕು. ಶ್ರೀಗಂಧ ತರುಗಳು ಏನಾದವು ಅಂದರೆ ಯಜ್ಞದ ಅಗ್ನಿಯಲ್ಲಿ ಚಿತಾಭಸ್ಮವಾದವು ಅಂತ ಪಠ್ಯಪುಸ್ತಕದಲ್ಲಿ ಇದೆ. ಚಿತಾಭಸ್ಮವಾಗಿವೆ ಅಂತ ಉತ್ತರವನ್ನು ಕೊಟ್ಟಿದ್ದೇನೆ. ಸರಿ, ಇದಾದಮೇಲೆ ತಿರುವಿನಲ್ಲಿ ಅವತರಿಸುವ ವಾಹನ ಯಾವುದು? ಮಗು ಮತ್ತು ಹಣ್ಣುಗಳು ಪದ್ಯದಲ್ಲಿ ಬರ್ತಕ್ಕಂಥದ್ದು. ಒಂದು ಮಗು ಹೇಗಿರಬೇಕು ಅಂತಂದರೆ ಏನು ಹಣ್ಣಿನ ಅಂಗಡಿ ಅಂತ ಇರಬೇಕು. ಇದಕ್ಕೆ ಉತ್ತರ ಕಪ್ಪು ಲಾರಿ. ತಿರುವಿನಲ್ಲಿ ಅವತರಿಸುವ ವಾಹನ ಅಂದರೆ ಒಂದು ಮಗು ಬೆಳೀತಾ ಇರಬೇಕಾದ್ರೆ ಆ ಮಗು ತನ್ನ ಒಂದು ಜೀವನದ ಹಂತಗಳನ್ನು ತಲುಪುವಂಥ ಸಂದರ್ಭದಲ್ಲಿ ಆ ಹಂತದಲ್ಲಿ ಆ ಮಗುಗೆ ಯಾವುದೇ ಎಡರು ತೊಡರುಗಳು ಬರದಂತೆ ಆ ಮಗು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದು ಅಂತ ಕಪ್ಪು ಲಾರಿಗೆಯನ್ನು ಹೋಲಿಕೆ ಮಾಡಿ ಹೇಳಿದ್ದಾನೆ ಕವಿ. ಇಷ್ಟು ಕಪ್ಪು ಲಾರಿ ಉತ್ತರ. ಇದಾದಮೇಲೆ ಜಗಪ್ರಳಯ ಯಾವಾಗ ಸಂಭವಿಸುತ್ತದೆ? ಜಗತ್ತಿನ ಪ್ರಳಯ ಯಾವಾಗ ಸಂಭವಿಸ್ತದೆ? ಪಾಪದ ಕೊಡ ಖಾಲಿಯಾದಾಗ, ಪಾಪದ ಕೊಡ ತುಂಬಿದಾಗ, ಪುಣ್ಯದ ಕೊಡ ತುಂಬಿದಾಗ, ಮೇಲಿನ ಎಲ್ಲವೂ. ಈ ರೀತಿಯಾದಂಥ ಆಯ್ಕೆಯನ್ನು ಇವಾಗ ಕೊಡಬಹುದು. ಇಲ್ಲಿದ್ದಾಗ ಏನು ಮಾಡಬೇಕು ಉತ್ತರನ? ಈಗ ಯಾವಾಗ ಜಗತ್ತಿನ ಪ್ರಳಯ ಸಂಭವಿಸ್ತದೆ ಅಂದರೆ ಪಾಪದ ಕೊಡ ತುಂಬಿದಾಗ. ಇದು ಇಲ್ಲಿ ಉತ್ತರವಾಗಿ ನಮಗೆ ಕಂಡುಬರ್ತದೆ. ಯಾಕೆಂದರೆ ಇತ್ತೀಚೆಗೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಪ್ರಾಕೃತಿಕ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡಿತಾ ಇದ್ದೀವಿ ನಾವು. ಹಾಗಾಗಿ ಪ್ರಕೃತಿಯ ವಿಕೋಪಗಳು ಸಂಭವಿಸ್ತಾ ಹೋಗ್ತಾ ಇದ್ದಾವೆ. ಆವಾಗ ಜಗತ್ತಿನ ಒಂದು ಪ್ರಳಯ ಅನ್ನೋದು ಹಾಗೆ ಆಗ್ತದೆ. ಅದು ಯಾವಾಗ? ಪಾಪದ ಕೊಡ ಎನ್ನುವುದು ತುಂಬಿದಾಗ. ಇದಾದಮೇಲೆ ನಂತರದ ಪ್ರಶ್ನೆ, ಅಮ್ಮಿ ಯಾವಾಗಲೂ ಏನನ್ನು ಧರಿಸುವಳು? ಹೊಲಿಗೆ ಯಂತ್ರದ ಅಮ್ಮಿ ಪದ್ಯದಿಂದ ಏನನ್ನು ಧರಿಸುವಳು ಅಂದರೆ ಯಾವ ಬಟ್ಟೆಯನ್ನು ಅವಳು ಧರಿಸ್ತಾಳೆ ಅಂತಂದರೆ, ಒಂದು ಕಪ್ಪು ಸೀರೆ, ಹಾಲು ಬಿಳಿ ಸೀರೆ, ಹಸಿರು ಬಿಳಿ ಸೀರೆ, ಕೆಂಪು ಸೀರೆ. ಪದ್ಯದಲ್ಲೇ ಐತೆ, ಕವಿ ಹೇಳ್ತಾರೆ ಆರಿಫ್ ರಾಜ, ಅಮ್ಮಿ ಯಾವಾಗಲೂ ಧರಿಸುವುದು ಹಾಲು ಬಿಳಿ ಸೀರೆ. ಯಾಕೆ ಅಂದರೆ ಬಿಳಿ ಸೀರೆಯನ್ನು ಧರಿಸುವಂಥವರು ವಿಧವೆಯರಾಗಿರ್ತಾರೆ. ಅದು ತನ್ನ ಗಂಡ ನಿಧನನಾದ ನಂತರ ಧರಿಸಬೇಕಾದಂಥ ಒಂದು ವಸ್ತ್ರ ಅಂಥೇಳಿ ಹಿಂದಿನ ಕಾಲದಲ್ಲಿ ಸಂಪ್ರದಾಯ ಅನ್ನೋದೊಂದು ಇತ್ತು. ಹಾಗಾಗಿ ಕವಿ ಅಲ್ಲಿ ಹೇಳಿದರೆ ಹಾಲು ಬಿಳಿ ಸೀರೆ. ಲೋಕದ ಒಂದು ಮಾನವನ್ನು ಕಾಪಾಡಲು ಅಮ್ಮಿ ಯಾವಾಗಲೂ ಬಣ್ಣ ಬಣ್ಣದ ಬಟ್ಟೆಯನ್ನು ಹೊಲ್ಕೊಡ್ತಾ ಇರ್ತಾಳೆ. ಆದರೆ ಅಮ್ಮಿ ಅಂದರೆ ತಾಯಿ ಯಾವಾಗಲೂ ತಾನು ಮಾತ್ರ ಹಾಲು ಬಿಳಿ ಸೀರೆಯನ್ನು ಉಡ್ತಾ ಇರ್ತಾಳೆ. ಯಾಕೆಂದರೆ ಅವಳಿಗೆ ತನಗಿಂತ ತನ್ನ ಮಕ್ಕಳ ಭವಿಷ್ಯ ತುಂಬ ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ ಅವಳು ಯಾವಾಗಲೂ ಹಾಲು ಬಿಳಿ ಸೀರೆಯನ್ನು ಧರಿಸ್ತಾ ಇರ್ತಾಳೆ. ಇದಾದಂಥ ಪ್ರಶ್ನೆ ಬರ್ತಕ್ಕಂಥದ್ದು, ಕವಿಯ ಗುಂಡಿಗೆಯನ್ನು ಹಿಂಡುತ್ತಿರುವುದು ಯಾವುದು? ಉದಾಸೀನ ಬಿಸಿಯುಸಿರು, ಸೋಮಾರಿಯ ಬಿಸಿಯುಸಿರು,
ಶ್ರೀಮಂತರ ಬಿಸಿ ಉಸಿರು, ಬಡವರ ಬಿಸಿ ಉಸಿರು. ಕವಿಯ ಗುಂಡಿಗೆಯನ್ನು ಹಿಂಡುತ್ತಿರುವುದು ಹಿಂಡು ನಾನಾರ್ಥಕ ಪದ. ಹಿಂಡು ಅನ್ನೋದು ನಾನಾರ್ಥಕ ಪದ ಆಗ್ತದೆ ನೋಡಿ. ಒಂದೇ ಪ್ರಶ್ನೆಯಲ್ಲಿ ನಾವು 2 ಪ್ರಶ್ನೆಗಳನ್ನು ಕಂಡುಕೊಳ್ಬೋದು. ಕವಿಯ ಗುಂಡಿಗೆ ಅಂದರೆ ಕುತ್ತಿಗೆಯನ್ನು ಹಿಂಡುತ್ತಿರುವುದು ಇಚ್ಕುತ್ತಿರುವುದು ಯಾವುದು ಅಂತಂದರೆ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿ ಉಸಿರು. ಪದ್ಯದಲ್ಲಿ ಇದೇ ರೀತಿ ಇರೋದು. ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿ ಉಸಿರು ಕವಿಯ ಗುಂಡಿಗೆಯನ್ನು ಇಚ್ಚುತ್ತಾ ಇದೆ. ಇದಕ್ಕೆ ಉತ್ತರ. ಇದಾದಮೇಲೆ ನಂತರದ ಪ್ರಶ್ನೆ, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ಯಾವ ಪಾಠದಲ್ಲಿ? ಗಾಂಧಿ ಪಾಠದಲ್ಲಿ ಬರ್ತಕ್ಕಂಥದ್ದು. ನರಸಿಂಹಮೂರ್ತಿ, ನರಸಿಂಹಾಚಾರ್ಯ, ನರಸಿಂಹದೇವಯ್ಯ, ನರಸಿಂಹಾಚಾರ್ಯ. ಎಲ್ಲನೂ ನರಸಿಂಹ ಅಂತಲೇ ಬಂದಿದ್ದಾವೆ. ಆದರೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಯಾವಾಗ ಸಿಗ್ತದೆ ಅಂದರೆ ಪಠ್ಯಪುಸ್ತಕವನ್ನು ನಿಖರವಾಗಿ ಓದಿದಾಗ, ಪಠ್ಯಪುಸ್ತಕವನ್ನು ಸ್ಪಷ್ಟವಾಗಿ ಓದಿದಾಗ ಇವೆಲ್ಲ ನಮಗೆ ಸಿಕ್ಕೋಗ್ತವೆ, ಗೊತ್ತಾಗ್ತದೆ. ಇಲ್ಲ ಅಂದರೆ ಇಲ್ಲೇ ನಮಗೆ ಕನ್ಫ್ಯೂಸ್ ಆಗ್ತಾ ಹೋಗ್ತದೆ. ಎಲ್ಲನೂ ನರಸಿಂಹ ಅಂತಲೇ ಇದ್ದಾವೆ. ಆದರೆ ನರಸಿಂಹಮೂರ್ತಿ ಅನ್ನೋನು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ಆಗಿದ್ದ. ಗಾಂಧಿ ಮತ್ತು ಅವರಮ್ಮ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಡಾಕ್ಟ್ರ ಹೆಸರು, ವೈದ್ಯರ ಹೆಸರು, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ಹೆಸರು ನರಸಿಂಹಮೂರ್ತಿ. ಇದಾದಮೇಲೆ ನಮಗೆ ನಂತರದ ಪ್ರಶ್ನೆ, ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು? ಹಿಂದಿನ ಕಾಲದಲ್ಲೆಲ್ಲ ಬಡ ಮಕ್ಕಳು ಅಥವಾ ಬಡವರು ಇಲ್ಲದವರು ಅಥವಾ ಹಣ ಇಲ್ಲದೆ ಇರತಕ್ಕಂಥವ್ರು ಬಳಸ್ತಿದ್ದಂಥ ಒಂದು ಚಾಕ್ಲೇಟ್ ಯಾವುದಪ್ಪ ಅಂತಂದರೆ, ಒಂದು ಹಪ್ಪಳ ಅಂತ ಕೊಟ್ಟಿದ್ದಾನೆ, ಸಂಡಿಗೆ ಅಂತ ಕೊಟ್ಟವನೆ, ಸೀಕು ಅಂತ ಕೊಟ್ಟಿದ್ದಾನೆ, ಶೇಂಗಾ ಅಂತ ಇದೆ. ಶೇಂಗಾವನ್ನು ಬಡವರ ಬಾದಾಮಿ ಅಂತ ಕರಿತೀವಿ. ಇರಲಿ, ಅದಾದಮೇಲೆ ಇವೆಲ್ಲ ನಾವು ಊಟಕ್ಕೆ ಅಂತ ಬಳಸ್ತೀವಿ. ಊಟ ಎಲ್ಲ ಆಗಿ ಉಳಿದಾದ್ಮೇಲೆ ಏನು ಮುದ್ದೆ ಪಾತ್ರೆಯಲ್ಲಿ ಉಳಿದಿರ್ತಕ್ಕಂಥದ್ದು ಸೀಕು. ಇದನ್ನು ಅವಾಗೆಲ್ಲನೂ ಆಹಾರವಾಗಿ ಬಳಸ್ತಾ ಇದ್ರು. ಇದನ್ನು ಬಡ ಮಕ್ಕಳ ಪಾಲಿನ ಚಾಕ್ಲೇಟ್ ಅಂತೇಳಿ ರಾಗಿ ಮುದ್ದೆ ಪಾಠದಲ್ಲಿ ಚಾಹ ರಘುನಾಥ್ ಅವರು ತಿಳಿಸಿದ್ದಾರೆ. ಆಯ್ತಲ್ಲ? ಇದಾದಮೇಲೆ ನಮಗೆ ನಂತರದ ಪ್ರಶ್ನೆ, 8ನೇ ಪ್ರಶ್ನೆ ಏನು ಅಂದರೆ, ಬೋಳೆಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು? ಯಾವುದು? ಮೊದಲನೇ ಪಿಶಾಚಿತ ಏನು ಬೋಳೆಶಂಕರನ ಆಕ್ರಮಣ ಮಾಡ್ಕೊಳಕ್ಕೆ ಬಂದು, ವಶಪಡಿಸ್ಕೊಳಕ್ಕೆ ಬಂದು, ಅದಕ್ಕೆ ಅವನಿಗೆ ಹೊಟ್ಟೆ ನೋವು ಬರೋಂಗೆ ಮಾಡ್ತಲ್ವ, ಆವಾಗ ಬರತಕ್ಕಂಥ ಒಂದು ಪ್ರಶ್ನೆ. ಬೋಳೆಶಂಕರನ ಹೊಟ್ಟೆ ನೋವನ್ನು ಬರೋಂಗೆ ಮಾಡಿದ್ದು ಮೊದಲನೇ ಪಿಶಾಚಿ. ಆ ಪಿಶಾಚಿ ಅವನು ರೊಟ್ಟಿ ತಂದಿದ್ದಂಥ ಬುತ್ತಿಯನ್ನು ಕದ್ಕೊಂಡು ತಿಂತದಲ್ಲ, ಒಂದು ಹೊತ್ತು ತಿನ್ನದಿದ್ದರೆ ನಾನೇ ಸಾಯುವುದಿಲ್ಲ ಅಂತ ಅವನು ಹೇಳ್ತಾನೆ. ಆ ಸಂದರ್ಭದೊಡನೆ ವಿವರಿಸಿಗೂ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬ ಮುಖ್ಯವಾದಂಥ ಪ್ರಶ್ನೆ ಅದು. ಹೊಟ್ಟೆ ನೋವು ಯಾವುದರಿಂದ ಮಾಯ ಆಯಿತು ಅಂತಂದರೆ, ಪಿಶಾಚಿ ಕೊಟ್ಟಂತಹ ಬೇರಿನಿಂದ. ನೋಡಿ, ಎಲೆ ಅಂತ ಇದೆ, ಕಾಂಡ ಅಂತ ಇದೆ, ಹೂವು ಅಂತ ಇದೆ. ಪಿಶಾಚಿ ಯಾವುದು ಕೊಡ್ತೈತೆ ಬೋಳೆಶಂಕರನಿಗೆ? ಎಲೆ ಕೊಡ್ತದ, ತಂದು ಎಲೆ ಕೊಡ್ತದ, ಬೇರು ಕೊಡ್ತದ, ಕಾಂಡ ಕೊಡ್ತದ, ಹೂವನ್ನು ಕೊಡ್ತದ. ಯಾವ್ದು ಕೊಡ್ತದೆ ಅಂದರೆ ಬೇರನ್ನು ತಂದು ಕೊಡ್ತದೆ. ಯಾಕೆಂದರೆ ಅವನು ಶಿವ ಅಂತ ಹೇಳಿದ ತಕ್ಷಣ ಶಿವನ ಹೆಸರನ್ನು ಕೇಳಿದ್ರೆ ಪಿಶಾಚಿಗಳಿಗೆ ಆಗೋದಿಲ್ಲ. ಹಾಗಾಗಿ ಆ ಪಿಶಾಚಿ ಪ್ರತ್ಯಕ್ಷವಾಗಿ ನೀನು ಆ ಹೆಸರನ್ನು ಹೇಳ್ಬೇಡ, ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು, ಏನು ಹಂಗಾರೆ ನಾನು ಹೇಳ್ದಂಗೆ ನನಗೇನು ಕೊಡ್ತೀನಿ ನೀನು ಅಂತ ಕೇಳಿದಾಗ, ನಿನಗೆ ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತದೆ. ಅದಕ್ಕೆ ನನಗೆ ಹೊಟ್ಟೆ ನೋಯ್ತೈತೆ, ಅದಕ್ಕೋಸ್ಕರ ನೀನು ನನ್ನ ಹೊಟ್ಟೆ ನೋವನ್ನು ವಾಸಿ ಮಾಡು ಅಂತ ಕೇಳ್ತಾನೆ. ಆವಾಗ ಒಂದು ಬೇರನ್ನು ಮೊದಲನೇ ಪಿಶಾಚಿ ತಂದು ಕೊಟ್ಟು, ಇದನ್ನು ಅಗದು ನುಂಗು, ಆವಾಗ ಹೊಟ್ಟೆ ನೋವು ವಾಸಿ ಆಗ್ತದೆ ಅಂತೇಳಿ ಕೊಟ್ಟಾಗ ಆ ಬೇರು ಇದಕ್ಕೆ ಉತ್ತರವಾಗ್ತದೆ. ಇದಾದಮೇಲೆ ನಮಗೆ 9ನೇ ಪ್ರಶ್ನೆ, ಬಂಧುಗಳೇ, ಚರಿತ್ರೆ ಮುಂದೆ ಹೋಗುತ್ತದೆ, ಹಿಂದಲ್ಲ. ಈ ಮಾತನ್ನು ಸೈತಾನ ಯಾರನ್ನ ಕುರಿತು ಹೇಳಿದ್ದು? ಸೈತಾನ ತನ್ನ ರಾಜ್ಯದ ಜನರನ್ನು ಕುರಿತು ಹೇಳಿದ್ನ. ತನ್ನ ರಾಜ್ಯ ಅಂದರೆ ಅವನ ಲೋಕ, ಏನು ಬೋಳೆಶಂಕರನ ಜನರನ್ನು ಕುರಿತು ಹೇಳಿದ್ದ.
ಸರ್ದಾರ್ ಸೋಮಣ್ಣನ ರಾಜ್ಯದ ಜನರನ್ನು ಕುರಿತು ಅಥವಾ ಸಾಹುಕಾರ ಕಾಮಣ್ಣನ ರಾಜ್ಯದ ಜನರನ್ನು ಕುರಿತು ಹೇಳಿದ್ದ? ಸೈತಾನ 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿರ್ತಾನೆ. ಏನಕ್ಕೆ ಅಂತಂದರೆ ಸರ್ದಾರ್ ಸೋಮಣ್ಣ, ಸಾಹುಕಾರ ಕಾಮಣ್ಣ ಮತ್ತು ಬೋಳೆಶಂಕರ ಈ ಅಣ್ಣ ತಮ್ಮದಿರ ನಡುವೆ ವಿರಸನ ಉಂಟು ಮಾಡಿಬಿಟ್ಟು ನರಕಕ್ಕೆ ಕರ್ಕೊಂಡು ಬರ್ರಿ ಅಂತ. ಆ 3 ಪಿಶಾಚಿಗಳು ಬಂದವೇನಾಗ್ತವೆ, ಬೋಳೆಶಂಕರನ ವಶವಾಗ್ತವೆ. ಆ ಬೋಳೆಶಂಕರನ ವಶವಾಗಿದ್ದರಿಂದ ಬೋಳೆಶಂಕರನ್ನ ಅವ್ರ ಅಣ್ಣ ತಮ್ಮದಿರನ್ನು ವಶಪಡಿಸ್ಕೊಳ್ಳೋಕ್ಕಾಯಿತು, ಆಗಲಿಲ್ಲ. ಯಾವುದೇ ಮಾಹಿತಿಯನ್ನು ಆ ಪಿಶಾಚಿಗಳು ಬೋಳೆಶಂಕರನ ಸೈತಾನನಿಗೆ ಮುಟ್ಸೋದಿಲ್ಲ. ಹಾಗಾಗಿ ಸ್ವತಃ ಸೈತಾನ ಏನು ಮಾಡ್ತಾನೆ, ಭೂಲೋಕಕ್ಕೆ ಅವನೇ ಬರ್ತಾನೆ. ಹಾಗಾಗಿ ಅವನೇನು ಮಾಡ್ತಾನೆ, ಆ ಬೋಳೆಶಂಕರನ ಜನರನ್ನು ಒಂದು ಜಗತಿಕಟ್ಟೆ ಮೇಲೆ ಒಂದು ಸಭೆಯನ್ನು ಏರ್ಪಡಿಸಿ ಅವಾಗ ಹೇಳುವಂತಹ ಮಾತಿದು. ಬೋಳೆಶಂಕರನ ಜನರನ್ನು ಕುರಿತು ಹೇಳುವಂಥದ್ದು. ಇದಾದಮೇಲೆ 10ನೇ ಪ್ರಶ್ನೆ ಅಲ್ಲ, ಸೈನಿಕರು ಯಾವುದಕ್ಕೆ ಜಯವಾಗಲಿ ಅಂತ ಹಾಡಿದರು. ಬೋಳೆಶಂಕರ ಏನು ಮಾಡ್ತಾನೆ, ಸಂತೋಷಕ್ಕೆ ಸೈನಿಕರಿಗೆ ಹಾಡು ಹೇಳೋಕ್ಕೆ ಹೇಳ್ತಾನೆ. ಹುಡುಗಿರಿಗೆ ಹಾಡು ಹೇಳೋಕ್ಕೆ ಹೇಳಿರ್ತಾನೆ. ಆ ಹುಡುಗಿರು ಕೂಡ ಬೋಳೆಶಂಕರನನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ಅವನೇನು ಮಾಡ್ತಾನೆ, ನೀವು ನನ್ನನ್ನು ಹೊಗಳಿ ಹಾಡು ಹೇಳಿದ್ರೆ ಅದಕ್ಕೆ ನೀವು ಇನ್ನು ಬೇಡ, ಹಾಗಾಗಿ ಸೈನಿಕರಿಗೆ ಒಂದು ಅವಕಾಶ ಕೊಡೋಣ ಅಂತೇಳಿ ಸೈನಿಕರಿಗೆ ಅವನು ಅವಕಾಶವನ್ನು ಕೊಡ್ತಾನೆ ಹಾಡು ಹೇಳೋದಕ್ಕೆ. ನೀವು ಹಾಡು ಹೇಳ್ರಿ ಅಂತ. ಸೈನಿಕರು ಯಾವುದಕ್ಕೆ ಜಯವಾಗಲಿ ಅಂತ ಹಾಡು ಹೇಳ್ತಾರೆ ಅಂತಂದರೆ ಕೋವಿಗೆ ಮತ್ತು ಹಿಂಸೆಗೆ. ಕೋವಿ ಅಂದರೆ ಬಂದೂಕು, ಕೋವಿ ಅಥವಾ ಬಂದೂಕು ಎರಡು ಒಂದೇ. ಕೋವಿಗೆ ಜಯವಾಗಲಿ ಅಂತ ಹಾಡು ಹೇಳ್ತಾರೆ. ಯಾಕೆಂದರೆ ಸೈನಿಕರ ಆಯುಧ ಯಾವುದಪ್ಪ ಅಂದರೆ ಕೋವಿ ಅಥವಾ ಬಂದೂಕು. ಹಾಗಾಗಿ ಅವರು ಕೋವಿಗೆ ಜಯವಾಗಲಿ ಅಂತೇಳಿ ಹಾಡನ್ನು ಹಾಡ್ತಾರೆ. ಆಮೇಲೆ ಬೋಳೆಶಂಕರ ಏನು ಮಾಡ್ತಾನೆ, ನೀವು ಯಾರು ಹಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತೇಳ್ಬಿಟ್ಟು ಅವನೇನು ಮಾಡ್ತಾನೆ, ಶಿವಪುರಕ್ಕೆ ಜಯವಾಗಲಿ ಅಂತ ಹೇಳ್ಬಿಟ್ಟು ಹಾಡನ್ನು ಹೇಳ್ತಕ್ಕಂಥದ್ದು. ಹಸಿರಿನ ತವರೂರು ಅಂತೇಳಿ ಅವನು ಹೇಳ್ತಾನೆ ಹಾಡನ್ನು. ಇರಲಾಯಿತು. ಇಷ್ಟು ಬಹು ಆಯ್ಕೆ ಪ್ರಶ್ನೋತ್ತರಗಳು. ಇದಾದಮೇಲೆ ನಮಗೆ ಬಿಟ್ಟ ಸ್ಥಳವನ್ನು ಸರಿಯಾದ ಅಥವಾ ಸೂಕ್ತವಾದ ಉತ್ತರಗಳಿಂದ ತುಂಬಿ ಎನ್ನುವ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದು. ಡ್ಯಾಶ್ ಅವರು ರಂಗರಾವ್ ಅವರ ಮಗಳ ಮದುವೆಗೆ ಪುರೋಹಿತರಾಗಿದ್ದರು. ಕುದ್ಮುಲ್ ರಂಗರಾವ್ ಮಹಾತ್ಮರ ಗುರು ಎನ್ನುವಂತಹ ಪಾಠ ಇದೆಯಲ್ವಾ, ಆ ಪಾಠದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಶ್ನೆ ಇದು. ಕುದ್ಮುಲ್ ರಂಗರಾವ್ ಮೂಲತಃ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು. ದಲಿತರ ಏಳಿಗೆಗೋಸ್ಕರ ಶ್ರಮಿಸಿದಂಥ ವ್ಯಕ್ತಿ. ಅವರು ತಮ್ಮ ಒಂದು ಮಗಳ ಮದುವೆಗೆ ನೇಮಕ ಮಾಡಿದ್ದಂತಹ ವ್ಯಕ್ತಿ ಯಾರು ಅಂದರೆ ರಾಜಗೋಪಾಲಾಚಾರ್ಯರನ್ನು ಅವರು ಅವರ ಮಗಳ ಮದುವೆಗೆ ಪುರೋಹಿತರನ್ನಾಗಿ ನೇಮಕ ಮಾಡಿರ್ತಾರೆ. 12ನೇ ಪ್ರಶ್ನೆ, ಡ್ಯಾಶ್ ಎಂಬ ಬೋರ್ಡನ್ನು ಮಾಸ್ತರರು ತಮ್ಮ ಮನೆಯ ಮುಂದೆ ಬರೆಸಿ ಹಾಕಿದ್ದರು. ಶಾಸ್ತ್ರಿ ಮಾಸ್ತರರು ಮತ್ತವರ ಮಕ್ಕಳು ಎನ್ನುವಂತಹ ಗದ್ಯ. ತಮ್ಮ ಹೆಂಡತಿ ಮಕ್ಕಳನ್ನು ಕಳ್ಕೊಂಡಂಥ ಶಾಸ್ತ್ರಿ ಮಾಸ್ತರರು ತಮ್ಮ 10 ವರ್ಷ ಸೇವೆಯನ್ನು ಬಿಟ್ಟು ಅವರೇನು ಮಾಡ್ತಾರೆ, ಇಷ್ಟು ಹಣದಲ್ಲಿ ಒಂದು ಮನೆಯನ್ನು ಖರೀದಿ ಮಾಡಿ, ಸ್ವಂತ ಮನೆಯನ್ನು ಖರೀದಿ ಮಾಡಿ ಅದನ್ನು ಅನಾಥ ಬಾಲಕರ ಆಶ್ರಮ ಎನ್ನುವಂಥದ್ದನ್ನು ತೆರೀತಾರೆ. ಅನಾಥ ಬಾಲಕರ ಆಶ್ರಮ ಆ ಒಂದು ಬೋರ್ಡನ್ನು ಅವರು ತಮ್ಮ ಮನೆಯ ಮುಂದೆ ಬರೆದು ಹಾಕ್ಸಿರ್ತಾರೆ. ಇದಾದಮೇಲೆ 13ನೇ ಪ್ರಶ್ನೆ, ಶಕುಂತಲೆಯು ಡ್ಯಾಶ್ ಶ್ರೇಯಸ್ಸಿಗಾಗಿ ಅರಮನೆಗೆ ಬಂದಳು. ಅರಮನೆಗೆ ನೋಡ್ರಿ, ಇದು ವಿಭಕ್ತಿ ಪ್ರತ್ಯಯಕ್ಕೆ ಬರ್ತದೆ. ಅರಮನೆಗೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಬಂದಳು, ಇದರ ನಿಷೇಧಾರ್ಥಕ ಬರೆಯಿರಿ ಅಂತಲೂ ಕೇಳ್ಬೋದು. ಬಂದಳು, ಬಾರಳು. ಒಂದೇ ಪ್ರಶ್ನೆಗೆ 2-3 ಪ್ರಶ್ನೆಗಳನ್ನು ನಾವು ಕಂಡುಕೊಳ್ಬಹುದಾಗ್ತದೆ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದಾಗ ನಮಗೆ ಉತ್ತರವನ್ನು ಬರೆಯೋದಕ್ಕೆ ತುಂಬ ಸರಳವಾಗ್ತದೆ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸ್ಬೋದು. ಆಯಿತು. ಶಕುಂತಲೆಯು ಯಾರ ಶ್ರೇಯಸ್ಸಿಗಾಗಿ ಅರಮನೆಗೆ ಬರ್ತಾಳೆ ಅಂತಂದರೆ ತನ್ನ ಕುಮಾರ ಭರತನ ಶ್ರೇಯಸ್ಸಿಗಾಗಿ. ಕುಮಾರ ಭರತನ ಶ್ರೇಯಸ್ಸಿಗೆ ಅವಳು ಹೇಳ್ತಾಳೆ,
ಅವರು ದುಷ್ಯಂತ ಮಹಾರಾಜ ಬಂದು ಕೇಳಿದಾಗ ನಿನಗಿನ್ನೂ ನನಗೆ ಸಂತೋಷ ಆಗಿಲ್ವಾ ಅಂತ. ಇಲ್ಲ, ನಾನು ಬಂದಿರೋದು ಈ ಅರಮನೆಗೆ ನನ್ನ ಕುಮಾರ ಭರತನ ಶ್ರೇಯಸ್ಸಿಗಾಗಿ. ಯಾಕೆಂದರೆ ಒಬ್ಬ ಮಗನನ್ನು ಬೆಳೆಸುವಂಥ ಜವಾಬ್ದಾರಿ ತಂದೆ ತಾಯಿದು ಇಬ್ಬರದು ಆಗಿರ್ತತೆ. ಹಾಗಾಗಿ ಅವನ ಶ್ರೇಯಸ್ಸಿಗೋಸ್ಕರ ಬಂದಿದ್ದೀನಿ. ಅವರಮ್ಮ ನೆನಪು ಮಾಡ್ಕೊಳ್ತಾಳೆ ಅವಾಗ, ಮೇನಕೆ, ನನ್ನ ತಾಯಿ ನನ್ನ ಮೇನಕೆ ನನ್ನನ್ನು ಕಾಡಿನಲ್ಲಿ ಒಬ್ಬಂಟಿಯಾಗಿ ಬಿಟ್ಟೋಗಿದ್ಲು, ನಾನು ನನ್ನ ಮಗನ ಆ ರೀತಿಯಾಗಿ ಮಾಡೋದು ಬೇಡ. ಹಾಗಾಗಿ ತನ್ನ ಗಂಡನಾದ ದುಷ್ಯಂತನ ಜೊತೆಗೆ ಬರೋದಕ್ಕೆ ಅವಳು ಒಪ್ಕೊಳ್ತಾಳೆ. ಯಾಕೆಂದರೆ ತನ್ನ ಕುಮಾರ ಮಗ ಭರತನ ಶ್ರೇಯಸ್ಸಿಗೋಸ್ಕರ, ಒಳಿತಿಗೋಸ್ಕರ, ಅವನ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನೋದಕ್ಕೋಸ್ಕರ ಅವಳು ಬರೋದಕ್ಕೆ ಒಪ್ಕೊಳ್ತಾಳೆ. ಆಯಿತು. ಇದಾದಮೇಲೆ ರೈತರು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆಯನ್ನು ಡ್ಯಾಶ್ ರೂಪವಾಗಿ ಪಾವತಿಸುತ್ತಿದ್ದರು. ಯಾವ ರೂಪದಾಗಿ? ಹಣದ ರೂಪವಾಗಿ ಗಾಂಧೀಜಿ ಕರೆಯನ್ನು ಕೊಡ್ತಾರೆ. ರೈತರು, ನೀವು ಹಣದ ರೂಪದ ತೆರಿಗೆಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕಟ್ಟಬೇಕು ಅಂತ. ತೆರಿಗೆಯನ್ನು ನೋಡಿ, ವಿಭಕ್ತಿ ಪ್ರತ್ಯಯ. ಯಾವ ವಿಭಕ್ತಿ ಪ್ರತ್ಯಯ? ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರಲಿ. ಆಯ್ತು. ಹೀಗೆ ಅರಣ್ಯ. ನೆಕ್ಸ್ಟ್, ಅರಣ್ಯ ಜಂತುಗಳಲ್ಲಿ ಬುದ್ಧಿಶಾಲಿಯಾದ ಪ್ರಾಣಿ ಡ್ಯಾಶ್. ಇಲ್ಲೂ ಬಂತು ವಿಭಕ್ತಿ ಪ್ರತ್ಯಯ. ಜಂತುಗಳಲ್ಲಿ ಅಲ್ಲಿ ಸಪ್ತಮಿ. ಅರಣ್ಯ ಜಂತುಗಳಲ್ಲಿ ಬುದ್ಧಿಶಾಲಿಯಾದ ಪ್ರಾಣಿ ಡ್ಯಾಶ್. ಯಾವುದು? ನರಿ. ನರಿ ಅನ್ನೋದು ಇಲ್ಲಿ ಬುದ್ಧಿವಂತ ಪ್ರಾಣಿ. ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಬುದ್ಧಿವಂತ ಪ್ರಾಣಿ ಯಾವುದಪ್ಪ ಅಂತಂದರೆ ನರಿ ಆಗಿರ್ತದೆ. ಇಲ್ಲಿ ಸೂಕ್ತವಲ್ಲದ ಉತ್ತರ ಸೂರ್ಯೋದಯ. ಹೌದಲ್ಲ? ಇಷ್ಟು ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳು. ನಂತರ ಬರ್ತಕ್ಕಂಥದ್ದು ನಮಗೆ ವಂದಿಸಿ ಬರೆಯಿರಿ. ಬಸವರಾಜ ಒಕ್ಕುಂದ ಕವಿ. ಬಸವರಾಜ ಒಕ್ಕುಂದ. ಇಲ್ಲಿ ವಂದಿಸಿ ಬರೆಯಿರಿ ಬರಿಬೇಕಾದ್ರೆ ಪ್ರಶ್ನೆಯನ್ನು ಬರೆದು ಪ್ರಶ್ನೆಯ ಮುಂದೆ ಉತ್ತರವನ್ನು ಬರಿಬೇಕಾಗ್ತದೆ. ನೀವು ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಆಗಿರ್ಬೋದು, ಅಥವಾ ಬಸವರಾಜ ಒಕ್ಕುಂದ ಅಣುಬಾಂಬುಗಳಿಗೆ ನೆಗೊಂಡಿದೆ. ಈ ರೀತಿಯಾಗಿ ಆಗಿರ್ಬೋದು. ಬರೆಯೋದು ಸೂಕ್ತವಲ್ಲ. ಅವನು ಹೇಳಿದ್ದಾನೆ ವಂದಿಸಿ ಬರೆಯಿರಿ ಅಂತ. ವಂದಿಸಿ ಬರೆಯಿರಿ ಅಂದರೆ ಪ್ರಶ್ನೆಯ ಮುಂದೆ ಉತ್ತರವನ್ನು ಬರೀಬೇಕಾಗ್ತದೆ. ಪ್ರಶ್ನೆಯ ಮುಂದೆ ಬಸವರಾಜ ಒಕ್ಕುಂದ. ಜೈವಿಕ ಇಂಧನ ಗೀತೆ. ಜೈವಿಕ ಇಂಧನ, ಜೀವಕ ಇಂಧನ ಅನ್ನೋ ಪದ್ಯ ಐತಲ್ಲ, ಆ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂದರೆ ಜೀವಕ ಇಂಧನ ಅನ್ನೋ ಪದ್ಯ ಬರ್ತಿರ್ತಕ್ಕಂಥ ಯಾರು ಅಂದರೆ ಬಸವರಾಜ ಒಕ್ಕುಂದ ಕವಿಗಳು. ವಂದಿಸಿ ಬರೆಯಿರಿ ಬರೆಯೋ ಪ್ರಶ್ನೆಗಳನ್ನು ಯಾವ ಕವಿ ಯಾವ ಪದ್ಯ ಬರೆದಿದ್ದಾನೆ, ಅಥವಾ ಆ ಕವಿಯ ಬಿರುದುಗಳೇನು, ಆ ಪದ್ಯ ಭಾಗವನ್ನು ಯಾವ ಆಕರ ಗ್ರಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಇವನ್ನು ವಂದಿಸಿ ಬರೆಯಿರಿಗೆ ಬರುವಂತಹ ಪ್ರಶ್ನೆಗಳು. ವಂದಿಸಿ ಬರೆಯಿರಿ ಪ್ರಶ್ನೆಗಳು ಬರೋದು ಪದ್ಯ ಭಾಗದಿಂದ. ಗದ್ಯ ಭಾಗದಿಂದನೂ ಕೇಳಲ್ಲ, ಬೋಳಶಂಕರ ನಾಟಕದಿಂದನೂ ಕೇಳಲ್ಲ. ಇದನ್ನು ಕೇಳ್ತಕ್ಕಂಥದ್ದು ವಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಪದ್ಯದಿಂದ. ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳನ್ನ ಕೇಳೋದು ಗದ್ಯ ಭಾಗದಿಂದ, ವಂದಿಸಿ ಬರೆಯಿರಿ ಕೇಳೋದು ಪದ್ಯ ಭಾಗದಿಂದ. ಆಯಿತಾ? ಆಯ್ತು. ಅಣುಬಾಂಬುಗಳಿಗೆ ನೆಲ ಬಂಜೆಗೊಂಡಿದೆ. ಬಾಂಬ್ ಹಾಕಿದ್ರೆ ನೆಲ ಫಲವತ್ತಾಗಿರ್ತದಾ ಅಂದರೆ ಬಂಜೆಗೊಂಡಿದೆ ಅಂದರೆ ಫಲವತ್ತಾಗಿಲ್ಲ, ಯಾವುದೇ ಬೆಳೆಗಳನ್ನು ಬೆಳೆಯೋದಕ್ಕೆ ಸೂಕ್ತವಾದದ್ದು ಅಲ್ಲ ಅಂತ. ಬಂಜೆಗೊಂಡಿದೆ. ಸುನಾಮಿಯ ಹಾಡು. ಪದ್ಯ ಬರೆದಿರೋರು ಯಾರು? HL ಪುಷ್ಪ. ಸುನಾಮಿಯ ಹಾಡು ಪದ್ಯವನ್ನು ಬರೆದಿರೋದು HL ಪುಷ್ಪ. ನಿರಾಕಾರವಾದ ಬಟ್ಟೆಗೆ ರೂಪ ಕೊಟ್ಟವಳು ಅಮ್ಮಿ. ಹೊಲಿಗೆ ಯಂತ್ರದ ಅಮ್ಮಿ ಪದ್ಯ.
ನಿರಾಕಾರವಾದ ಬಟ್ಟೆಗೆ ರೂಪ ಕೊಟ್ಟವಳು ಯಾರು ಅಂದರೆ ಅಮ್ಮಿ. ಅಮ್ಮಿ ಏನು ಮಾಡ್ತಾಳೆ, ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊಲಿದು ಕೊಡ್ತಾಳೆ ಲೋಕಕ್ಕೆ ಅಂತ ಐತಲ್ಲ ಪದ್ಯದಲ್ಲಿ ಅದು. ಕೊಬ್ಬಿನಿಂದ ಕೂಡಿದುದು ಯಾವುದು, ಮಗು ಮತ್ತು ಹಣ್ಣುಗಳು ಪದ್ಯ. ಚಕೋತ ಹಣ್ಣು, ಚಕೋತ ಹಣ್ಣು. ಬಸವರಾಜ ಒಕ್ಕುಂದ ಜೈವಿಕ ಇಂಧನ ಗೀತೆ. ಅಣುಬಾಂಬುಗಳಿಗೆ ನೆಲ ಬಂಜೆಗೊಂಡಿದೆ. ಸುನಾಮಿ ಹಾಡು ಪದ್ಯವನ್ನು ಬರೆದಿರೋದು ಎಚ್.ಎಲ್. ಪುಷ್ಪ. ನಿರಾಕಾರವಾದ ಬಟ್ಟೆಗೆ ರೂಪ ಕೊಟ್ಟವಳು ಅಮ್ಮಿ. ಕೊಬ್ಬಿನಿಂದ ಕೂಡಿದ್ದಂತಹ ಹಣ್ಣು ಯಾವುದು ಅಂದರೆ ಚಕೋತ ಹಣ್ಣು. ಪದ್ಯದಲ್ಲಿ ಬರ್ತದಲ್ಲ, ಮಗು ಯಾವ ಹಣ್ಣಿನಂತೆ ಬಾಗಬೇಕು ಅಂದರೆ ಬಾಳೆಹಣ್ಣಿನಂತೆ, ಯಾವ ಹಣ್ಣಿನಂತೆ ಕೊಬ್ಬಬಾರದು, ಚಕೋತ ಹಣ್ಣಿನಂತೆ ಕೊಬ್ಬಬಾರದು. ಹಾಗಾದರೆ ಯಾವ ಹಣ್ಣಿನಂತೆ ಸಾರಗಾತ್ರದಲ್ಲಿರಬೇಕು ಅಂದರೆ ಏನು, ರಸಪೂರಿ ಮಾವಿನ ಹಣ್ಣಿನಂತೆ, ಕಿತ್ತಳೆಯಂತೆ ಸರಿಗಾತ್ರ ಹುಳಿ ಮತ್ತು ಸಿಹಿ ಎರಡೂ ಸರಿಗಾತ್ರವಾಗಿ ಸಮನ್ವಿಸಬೇಕು ಅಂತೇಳಿ ಪದ್ಯದಲ್ಲಿ ಐತೆ. ಇರಲಾಯ್ತು. ಈಗ ಇಷ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಇದು ಬರಿಬೇಕಾದಂತಹ ರೀತಿ. ಯಾವುದೇ ಕಾರಣಕ್ಕೂ ಆರೋ ಮಾರ್ಕ್ ಹಾಕೋದಾಗಿರಲಿ ಅಥವಾ ಇಲ್ಲಿ ಅ ಇ ಅಂತ ಬರೆದು ಗುರ್ತಾಕೋದಾಗಿರಲಿ ಇದನ್ನು ಮಾಡಬಾರ್ದು. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ನಾವು ಪ್ರಶ್ನೆಯ ಮುಂದೆ ಉತ್ತರವನ್ನು ಬರೀಬೇಕು. ಇದು ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಬರೀಬೇಕಾದಂತಹ ರೀತಿ. ಈ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನಾನು ಆವಾಗಲೇ ಹೇಳಿದೆ, ಕೇಳೋದು ಪದ್ಯಗಳಿಂದನೇ ಹೊರತು ಬೇರೆ ಯಾವುದೇ ಗದ್ಯದಿಂದನೂ ಕೇಳಲ್ಲ, ಬೋಳಶಂಕರ ನಾಟಕದಿಂದನೂ ಕೇಳಲ್ಲ. ಆಯ್ತಲ್ಲ. ಇಷ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಇದಾದಮೇಲೆ 2-3 ವಾಕ್ಯದ ಪ್ರಶ್ನೆಗಳು. ಆವಾಗಲೇ ಎಲ್ಲ ಹೇಳಿದ್ದೀನಿ ನಾನು. 2-3 ವಾಕ್ಯದ ಪ್ರಶ್ನೆಗಳನ್ನು ಕೇಳೋದು ಪದ್ಯದಿಂದ, ಗದ್ಯದಿಂದ, ಬೋಳಶಂಕರ ನಾಟಕದಿಂದ 3ರಿಂದನೂ ಬರ್ತವೆ. ಇಲ್ಲಿ ಪದ್ಯಗಳಿಂದ ನೀವು ಬರೀಬೇಕಾಗಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 3. ಇದನ್ನು ನೋಡಬೇಕು. 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾನೆ. ಆ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಾಗ ನಿಮಗೆ ಗೊತ್ತಿರ್ತಕ್ಕಂತಹ ಯಾವುದಾದ್ರೂ ಸೂಕ್ತ ಉತ್ತರಗಳನ್ನು ಯಾವ್ದು ಗೊತ್ತಿರ್ತದೆ, ಸ್ಪಷ್ಟ ಉತ್ತರಗಳು ಯಾವ್ದು ಗೊತ್ತಿರ್ತದೆ, ಆ ಪ್ರಶ್ನೆಗಳಿಗೆ ಯಾವುದಾದ್ರೂ 3 ಆದರೂ ಬರಿಬೋದು. 3 ಬರೀಬೇಕು. 4 ಬರೀಬೋದು, ಬರೀಬಾರ್ದು ಅಂತೇನಿಲ್ಲ. ನಿಮಗೆ ಉತ್ತರ ಗೊತ್ತಿದ್ರೆ 4ಕ್ಕೂ ಬರೀರಿ. ಗೊತ್ತಿಲ್ಲ ಅಂದರೆ ಇದರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಬರೀಲೇಬೇಕಿದು. 3 ಪ್ರಶ್ನೆಗಳಿಗಂತೂ. ತನು ಮನ ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ? ತನು ಅಹಂಕಾರ ಅಲ್ವಾ, ಮನಸ್ಸಿನ ಚಂಚಲತೆ, ಧನ ಅಂದರೆ ಆಸೆ ಅಲ್ಲ, ಐಶ್ವರ್ಯ ಸಂಪತ್ತಿನ ವ್ಯಾಮೋಹ. ಆ ವ್ಯಾಮೋಹ ಆಸೆ ಯಾರಿಗಿರ್ತದೆ ಅವುಗಳನ್ನು ಮರೆಯೋದಕ್ಕೆ ಯಾರಿಗೆ ತೋರಿಸ್ಬೇಕು ಅಂದರೆ ಉತ್ತರ ಗುರುವನ್ನು, ಲಿಂಗವನ್ನು, ಜಂಗಮವನ್ನು. ಯಾಕೆ ಅಂದರೆ ನೋಡಿ, ತನು ಅಹಂಕಾರದ ಮನೋಭಾವ, ನನಗೇ ಗೊತ್ತು, ನಾನೆಲ್ಲ ತಿಳ್ಕೊಂಡಿದ್ದೀನಿ ಎನ್ನುವಂಥ ಮನೋಭಾವ ಯಾರಿಗಿರ್ತದೆ ಅವರನ್ನು ಕರ್ಕೊಂಡೋಗಿ ಗುರುವನ್ನು ತೋರಿಸ್ಬೇಕು ಅಂತ. ಯಾಕೆ ಅಂತಂದರೆ ಎಲ್ಲರೂ ತಿಳ್ಕೊಂಡಿರೋದು ಎಲ್ಲವನ್ನೂ ಕೂಡ ಯಾರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಮರಕ್ಕಿನ್ನ ಮರ ಅನ್ನೋದು ದೊಡ್ಡದು ಇದೇ ಇರ್ತದೆ. ಹಾಗಾಗಿ ತಿಳಿದಂಥವ್ರು ಏನು ಮಾಡ್ತಾರೆ, ತಿಳಿವಳಿಕೆಯನ್ನು ಕೊಡ್ತಾರೆ. ಗುರು ಅಂದ ತಕ್ಷಣ ಚಾಕ್ ಪೀಸ್ ಕಟ್ಕೊಂಡು ಬೋರ್ಡ್ ಮೇಲೆ ಪಾಠ ಮಾಡೋದೇ ಗುರು ಅಂತಲ್ಲ. ಯಾರು ನಮಗೆ ತಿದ್ದಿ ಬುದ್ಧಿ ಒಳ್ಳೆ ಮಾತುಗಳನ್ನು ತಿಳಿಸ್ಕೊಡ್ತಾರೆ ಅವರು ಕೂಡ ಗುರುಗಳೇ. ಹಾಗಾಗಿ ತನುವನ್ನು ಮರಿಬೇಕು ಅಂದರೆ ಗುರುವನ್ನು ತೋರಿಸ್ಬೇಕಾಗ್ತದೆ. ಇನ್ನು ಮನ ನಮ್ಮ ಮನಸ್ಸಿನ ಚಂಚಲತೆ, ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನೋಡ್ರಿ, ಅದಕ್ಕೆ ನಮ್ಮ ದ್ವಿತೀಯ ಪಿಯುಸ್ದಲ್ಲಿ ಆಯ್ತು, ರಾವಣಂ ಧ್ರುವಮಂಡಲದಲ್ಲಿ ಚಲಿಸದೆ ಅಂತ. ಅವನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಅವನು ಶಾಂತಿ ಜನಭಾವವನ್ನು ಪ್ರವೇಶ ಮಾಡ್ತಾನೆ. ಇರಲಿ. ಹೀಗೆ ನಮ್ಮ ಮನಸ್ಸಿನ ಚಂಚಲತೆಯನ್ನು ಹೊಂದಿರಬಾರ್ದು, ಯಾವಾಗಲೂ ಏಕಾಗ್ರತೆಯಿಂದ ಕೂಡಿರಬೇಕು. ಅದಕ್ಕೆ ಲಿಂಗವನ್ನು ತೋರಿಸ್ರಿ. ಲಿಂಗ ಅಂದರೆ ದೇವರ ಪ್ರತಿರೂಪ. ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಕೂಡಿರ್ತದೆ ಅಲ್ವಾ, ಅಲ್ಲಿ ಯಾವುದೇ ಚಂಚಲತೆ ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಲಿಂಗವನ್ನು ತೋರಿಸ್ರಿ. ಧನವನ್ನು ಮರೆಯಲು ವ್ಯಾಮೋಹ, ಐಶ್ವರ್ಯದ ಸಂಪತ್ತಿನ ವ್ಯಾಮೋಹವನ್ನು ಮರೆಯೋದಕ್ಕೆ ಜಂಗಮವನ್ನು ತೋರಿಸ್ರಿ. ಜಂಗಮ ಅಂದರೆ ಸನ್ಯಾಸಿ. ಸನ್ಯಾಸಿ ಯಾಕೆ ಅಂದರೆ ಏನೂ ಇಲ್ಲದೆ ಇರ್ತಕ್ಕಂಥವನು ಸನ್ಯಾಸಿ, ಯಾವುದೇ ಸಂಪತ್ತಿನ ವ್ಯಾಮೋಹ ಇಲ್ಲದೆ ಇರ್ತಕ್ಕಂಥವನು. ಅದಕ್ಕೆ ಅವನನ್ನು ಅಷ್ಟಾಂಗ ಮಾರ್ಗಗಳನ್ನು ತ್ಯಜಿಸಿದವನು ಅಂತೇಳಿ ಕರಿತೀವಿ. ಅಷ್ಟಾಂಗ ಮಾರ್ಗಗಳು ಅಂದರೆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ, ಇವು ಅಷ್ಟಾಂಗ ಮಾರ್ಗಗಳು. ಇವುಗಳನ್ನು ತ್ಯಜಿಸಿದವನು ಯೋಗಿ ಅಂತೇಳಿ ಕರಿತೀವಿ. ಸರಿ,
ಅರಿಷಡ್ ವರ್ಗಗಳು, ಅರಿಷಡ್ ವರ್ಗಗಳನ್ನು ಅದು ನೆನಪಾಗಲಿಲ್ಲ. ಅರಿಷಡ್ ವರ್ಗಗಳನ್ನು ಯಾರು ತ್ಯಜಿಸಿರ್ತಾನೆ ಅವನನ್ನು ನಾವು ಯೋಗಿ ಅಂತೇಳಿ ಕರಿತಾ ಹೋಗ್ತೀವಿ. ಅವನನ್ನು ಜಂಗಮ, ಸನ್ಯಾಸಿ ಅಂತಲ್ಲ. ಅವನಿಗೆ ಯಾವುದೇ ಸಂಪತ್ತಿನ ವ್ಯಾಮೋಹ ಇರಲ್ಲ, ಲೌಕಿಕ ವಿಚಾರಗಳಲ್ಲಿ ಅವನಿಗೆ ಆಸಕ್ತಿ ಇರಲ್ಲ, ಅಲೌಕಿಕ ವಿಚಾರಗಳಲ್ಲಿ ಅವನಿಗಿರ್ತದೆ. ಅದಕ್ಕೆ ಉದಾಹರಣೆ ಅಕ್ಕ ಮಹಾದೇವಿ ಇರಲಾಯ್ತು. ಹೀಗೆ ಧನಗಳನ್ನು ಅಥವಾ ವ್ಯಾಮೋಹ, ಸಂಪತ್ತಿನ ವ್ಯಾಮೋಹವನ್ನು ಮರೆಯೋದಕ್ಕೆ ನಾವು ಜಂಗಮವನ್ನು ತೋರಿಸ್ಬೇಕು. ಈ 3 ಪದಗಳು ನಮಗಿಲ್ಲಿ ಬೇಕಾಗ್ತದೆ. 2-3 ವಾಕ್ಯ. ಗುರು, ತನು ಅಂದರೆ ತನುವನ್ನು ಮರೆಯಬೇಕಂದ್ರೆ ಗುರುವನ್ನು ತೋರಿಸ್ಬೇಕು, ಮನವನ್ನು ಮರೆಯೋದಕ್ಕೆ ಲಿಂಗವನ್ನು ತೋರಿಸ್ಬೇಕು, ಧನವನ್ನು ಮರೆಯೋದಕ್ಕೆ ಜಂಗಮವನ್ನು ತೋರಿಸ್ಬೇಕಾಗ್ತದೆ. ಇಷ್ಟು ಅದಕ್ಕೆ ಉತ್ತರ. ಇನ್ನು 2ನೇ ಪ್ರಶ್ನೆ, ಶಿಶು ಮಕ್ಕಳು ನಾವು ಸತ್ತರೂ ಚಿಂತಿಲ್ಲ ಎನ್ನಲು ಕಾರಣವೇನು? ಶಿಶು ಮಕ್ಕಳಿಗೊಲಿದ ಮಹಾದೇವ. ಶಿಶು, ಇಲ್ಲೇ ಒಂದು ತತ್ಸಮ ತದ್ಭವ ಪದ ಬಂದ್ಬಿಡ್ತು. ಶಿಶು, ಶಿಶು, ಶಕಾರ ಸಕಾರ ಆಗ್ತದೆ. ಇದು ತತ್ಸಮ ತದ್ಭವದ ಒಂದು ನಿಯಮ. ಯಕಾರಗಳು ಜಕಾರ ಆಗ್ತವೆ, ಶಕಾರಗಳೆಲ್ಲ ಸಕಾರ ಆಗ್ತವೆ. ಶಿಶು, ಶಿಶು, ಶಿಶು ಮಕ್ಕಳಿಗೆ ಒಲಿದಂಥ ಮಹಾದೇವ ಶಿವ. ಅವ್ರೇನು ಮಾಡ್ತಾರೆ, ನಾವು ಸತ್ತರೂ ಚಿಂತಿಲ್ಲ ಕಣ್ರೋ, ನಮ್ಮ ಅಪ್ಪ ಮಹಾದೇವನನ್ನು ನಾವು ಉಳಿಸ್ಕೊಳ್ಬೇಕು, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮಹಾದೇವನನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೋರಾಟ ಮಾಡ್ತಾರೆ. ಯಾಕೆಂದರೆ ಮಹಾದೇವ ಏನು ಮಾಡ್ತಾನೆ, ಆ ಶಿಶು ಮಕ್ಕಳ ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಂದ್ರದೇವನನ್ನು, ವಾಯುದೇವನನ್ನು, ಗುಡುಗ ಜಮ್ಮ ಬೊಮ್ಮರಾಯನರನ್ನು ಕೇಳ್ಕೊಳ್ತಾನೆ. ನೀವು ಗುಡುಗಬೇಕು, ಸಿಡ್ಲು ಬರಬೇಕು, ಮಳೆ ಸುರಿಸ್ಬೇಕು, ಇಡೀ ಲೋಕನೇ ಬುಗುರಿ ಅಂತ ತಿರುಗಬೇಕು ಅಂತ. ಈ ರೀತಿಯಾಗೆಲ್ಲ ಉಂಟು ಮಾಡಿದಾಗ ಮಹಾದೇವ ದೇವರು ಕುಚ್ಕೊಂಡು ಹೋಗ್ತಿರ್ತಾನೆ ನೀರಲ್ಲಿ. ಹಾಗಾಗಿ ಅವರೇನು ಮಾಡ್ತಾರೆ, ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಆ ಮಹದೇಶ್ವರನನ್ನು ರಕ್ಷಣೆ ಮಾಡೋದಕ್ಕೆ ಹೋಗ್ತಾರೆ. ಯಾಕೆ ಅಂದರೆ ಮಹಾದೇವ ಹೇಗೆ ಸಲಹಿರ್ತಾನೆ ಮಕ್ಕಳನ್ನು, ಹಾಲು ತುಪ್ಪ ಕೊಟ್ಟು ಸಲಹಿರ್ತಾನೆ. ಗೆಡ್ಡೆ ಗೆಣಸು ಕೊಟ್ಟಿರಲ್ಲ ಅವರು, ಹಾಲು ತುಪ್ಪ ಕೊಟ್ಟು ಸಲಹಿದನು. ಹಾಗಾಗಿ ಅವರೇನು ಮಾಡ್ತಾರೆ, ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಮಹದೇಶ್ವರನನ್ನು ರಕ್ಷಣೆ ಮಾಡೋದಕ್ಕೆ ಹೋಗ್ತಾರೆ. ಈ ಒಂದು ವಿಚಾರಗಳನ್ನು ಇಲ್ಲಿ ಬರೀಬೇಕಾಗ್ತದೆ. ಇದು ಆಮೇಲೆ ನಾಡಿನ ಬಿಡುಗಡೆಯಲ್ಲಿ ಯಾವುದಕ್ಕೆ ಅಡೆತಡೆಗಳು ಇಲ್ಲವಾಗಿವೆ? ಯಾವುದು? ಮೋಸ, ಸುಳ್ಳು, ಲಂಚ, ಸುಲಿಗೆ, ಹೃದಯದ ಕಶ್ಮಲಗಳಿಗೆ. ಇವತ್ತು ಪ್ರಪಂಚ ಅನ್ನೋದು ಹಣದ ವ್ಯಾಮೋಹದ ಹಿಂದೆ ಓಡ್ತಾ ಇದೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಮೋಸ ಆಗ್ತಾ ಇದ್ದಾವೆ. ಯಾವುದೇ ವಸ್ತುಗಳನ್ನು ತೆಗೆದುಕೊಂಡ್ರೂ ಅದರಲ್ಲೂ ಕಲಬೆರಕೆ ಆಗ್ತಾಯಿದೆ, ಮೋಸ ಆಗ್ತಾಯಿದೆ. ಹಾಗಾಗಿ ಪ್ರತಿಯೊಂದಕ್ಕೂ ಸುಳ್ಳು ಹೇಳೋದು, ಆಮೇಲೆ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಸರ್ಕಾರಿ ಅಧಿಕಾರಿಗಳು ಲಂಚ ತೆಗೆದುಕೊಳ್ಳೋದು, ಇವೆಲ್ಲ ಇವತ್ತು ಆಗ್ತಾ ಇದ್ದಾವೆ. ನೋಡಿ, ಹೃದಯ ಇದು ತತ್ಸಮ ತದ್ಭವ ಪದ. ಹೃದಯ, ಎದೆ. ಹೃದಯ ಮುಟ್ಕೊಂಡು ಹೇಳು, ಎದೆ ಮುಟ್ಕೊಂಡು ಹೇಳು ಅಂತ ಹೇಳ್ತೀವಲ್ವ ನಾವೇನಾದರೂ ಯಾರಿಗಾದರೂ ತಪ್ಪು ಮಾಡಿದ್ರೆ ಅಥವಾ ಅವ್ರೇನಾದರೂ ನಾವು ಸರಿ ಇದ್ದೀವಿ ಅಂತ ಹೇಳಿದ್ರೆ ಇರಲಿ. ಹೀಗೆ ನಾಡಿನ ಬಿಡುಗಡೆಯಲ್ಲಿ ಯಾವುದಕ್ಕೆ ಅಡೆತಡೆಗಳು ಇಲ್ಲವಾಗಿದ್ದಾವೆ ಅಂತಂದರೆ ಇವತ್ತು ಮೋಸ, ಸುಳ್ಳು, ಲಂಚ, ಸುಲಿಗೆ, ಹೃದಯದ ಕಶ್ಮಲತೆ, ಮನಸ್ಸು ಇವತ್ತು ಪರಿಶುದ್ಧತೆ ಇಲ್ಲ. ಇಷ್ಟು ಉತ್ತರ. ಇದಾದಮೇಲೆ ಹೊಟ್ಟೆಯೊಳಗಿನ ಮಗುವು ಯಾವ ವರವನ್ನು ಬೇಡುತ್ತಿದೆ? ಭ್ರೂಣ ಹತ್ಯೆ ಪದ್ಯ. ಮಾಲತಿ ಪಟ್ಟಣ ಶೆಟ್ಟಿ ಇದರಲ್ಲ. ಜನಿಸುವ ಬದುಕುವ ವರವನ್ನು ಕೊಡಬೇಕೆಂದು ತಾಯಿ ಆ ಮಗುವ ತಾಯಿಯನ್ನು ಬೇಡ್ಕೊಳ್ತಾ ಇದೆ ಭ್ರೂಣ. ಯಾರದ ಒತ್ತಡಗಳಿಗೆ ನೀನು ಮಣಿದು ನೀನು ತೆಗೆದುಕೊಳ್ತಿರ್ತಕ್ಕಂಥ ಔಷಧಿ ಗುಳಿಗೆಗಳು ನನಗೆ ವಿಷವಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಹಾಗಾಗಿ ನೀಲ ಪಚ್ಚೆಯಂಥ ಆಕಾಶದಷ್ಟು ವಿಶಾಲವಾದ ಬದುಕನ್ನು ನೋಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತೇಳಿ ಮಗು ಬೇಡ್ಕೊಳ್ತದಲ್ಲ, ಆ ಒಂದು ಉತ್ತರವನ್ನು ಇಲ್ಲಿ ಬರೆಯಬೇಕಾಗ್ತದೆ. ಇದಾದಮೇಲೆ ಗದ್ಯದ ಪ್ರಶ್ನೆಗಳು. 2-3 ವಾಕ್ಯದಲ್ಲಿ ಪ್ರಶ್ನೆ. ಗದ್ಯ ಭಾಗದಿಂದ 2 ಬರೀಬೇಕು. 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಇಲ್ಲೇ ಐತೆ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ, ಅದನ್ನು ನೋಡಬೇಕಾಗ್ತದೆ. ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣು ಮಕ್ಕಳ ಪ್ರಾರ್ಥನೆ ಯಾವುದು? ಕಲ್ಲನ್ನು ವಿಭಕ್ತಿ ಪ್ರತ್ಯಯ, ಅನ್ನು ಯಾವುದು? ದ್ವಿತೀಯ ಅಲ್ವಾ? ಕಲ್ಲನ್ನು ಅನ್ನೋದು ವಿಭಕ್ತಿ ಪ್ರತ್ಯಯ ಆಗ್ತದೆ. ರಾಗಿ ಬೀಸುವ ಕಲ್ಲನ್ನು ಕುರಿತು ಅವ್ರೇನು ಮಾಡ್ತಾರೆ, ಕಲ್ಲಮ್ಮ ಮಾತಾಯಿ ಜಲ್ಲಮ್ಮ ಮೆಲ್ಲಮ್ಮ ರಾಗಿ ಜಲ್ಲ ಜಲ್ಲಾನೆ ಉದುರಮ್ಮ ಅಂತೇಳಿ ಒಂದು ಜಾನಪದದ ಸಾಹಿತ್ಯವನ್ನು ಆಡ್ತಾರೆ. ಆವಾಗಿನ ಕಾಲದಲ್ಲಿ ಇವಾಗಲಂಗೆ ರಾಗಿ ಹಿಟ್ಟನ್ನು ರುಬ್ಬೋದಕ್ಕೆ ಮಿಷನ್ಗಳಿರಲಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಾಯಿದ್ರು, ರಾಗಿಯ ಬೀಸುವಂಥ ಕಲ್ಲಲ್ಲಿ ಅವರು ಧಾನ್ಯಗಳನ್ನು ಬೀಸ್ಕೊಳ್ತಾಯಿದ್ರು. ಆ ಸಂದರ್ಭದಲ್ಲಿ ಕಲ್ಲಿನೊಂದಿಗೂ ತಮ್ಮ ಬಾಂಧವ್ಯವನ್ನು ಅವರು ಹೊಂದಿರ್ತಾಯಿದ್ರು. ಎಷ್ಟು ಸೊಗಸಾಗಿದೆ ನೋಡಿ ನಮ್ಮ ಸಾಹಿತ್ಯ ಅನ್ನೋದು. ಅದಕ್ಕೇ ಸಾಹಿತ್ಯವನ್ನು ಓದಬೇಕು ಅಂತ.
ಇರಲಿ. ಈ ಒಂದು ವಿಚಾರವನ್ನು ಅವರು ಅದು ಪದ್ಯವನ್ನು ಹಾಡಿ ಆ ಧಾನ್ಯಗಳನ್ನು ಅವರು ಅಥವಾ ರಾಗಿಯನ್ನು ಅವರು ರುಬ್ಕೊಳ್ತಾಯಿದ್ರು. ಇರಲಿ. ಇದಾದಮೇಲೆ DCM ಸಂಸ್ಥೆಗೆ ಯಾರ್ಯಾರು ಭೇಟಿ ನೀಡಿದ್ದರು? DCM ಅಂದರೆ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್. ಯಾರು ಸ್ಥಾಪನೆ ಮಾಡಿದರು ಇದನ್ನು ಅಂತಂದರೆ ಶೇಡಿಗುಡ್ಡೆ ಎನ್ನುವಂಥ ಪ್ರದೇಶದಲ್ಲಿ ಕುದ್ಮುಲ್ ರಂಗರಾವ್, ಮಹಾತ್ಮರ ಗುರು ಯಾರು? ಕುದ್ಮುಲ್ ರಂಗರಾವ್ ಅವರು ಭೇಟಿ ನೀಡಿರ್ತಾರೆ. ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆಗೆ ಯಾರ್ಯಾರು ಭೇಟಿ ನೀಡಿದರು ಅಂದರೆ ಗುರುದೇವ ರವೀಂದ್ರನಾಥ ಟ್ಯಾಗೂರ್. ಯಾರು ರವೀಂದ್ರನಾಥ ಟ್ಯಾಗೂರ್? ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂತಹ ಮಹಾನ್ ಕವಿ, ಬಂಗಾಳಿಯ ಮಹಾನ್ ಕವಿ. ಆಮೇಲೆ ದೀನಬಂಧು, CS ಆ್ಯಂಡ್ರೂಸ್, ಡಾಕ್ಟರ್ ಅನಿ ಬೆಸೆಂಟ್. ಅನಿ ಬೆಸೆಂಟ್ ಯಾರು? ನಮ್ಮ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂಥವ್ರು. ಆಮೇಲೆ ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಯಾರು ಅಂದರೆ ಮಹಾತ್ಮ ಗಾಂಧೀಜಿಯ ರಾಜಕೀಯ ಗುರುಗಳವರು ಗೋಪಾಲಕೃಷ್ಣ ಗೋಖಲೆ. ಇಷ್ಟು ಜನ ಕುದ್ಮುಲ್ ರಂಗರಾವ್ ಸ್ಥಾಪಿಸಿದಂತಹ DCM ಸಂಸ್ಥೆಗೆ ಅವರೆಲ್ಲ ಭೇಟಿ ನೀಡಿದ್ರು. ಆಮೇಲೆ ನಂತರದ ಪ್ರಶ್ನೆ, ರೈತರನ್ನು ಶೋಷಣೆ ಮಾಡಿದವರು ಯಾರು? ಯಾರು ಶೋಷಣೆ ಮಾಡ್ತಾರೆ ರೈತರುಗಳನ್ನು? ಒಂದು ಬಂಡವಾಳಶಾಹಿ ವರ್ಗ ಅಥವಾ ಸಾಹುಕಾರ ವರ್ಗ. ಇವರೇನು ಮಾಡ್ತಾರೆ? ರೈತರುಗಳಿಗೆ ಸಾಲವನ್ನು ಕೊಟ್ಟು ಸಿಕ್ಕಾಪಟ್ಟೆ ಅವರಿಂದ ಬಡ್ಡಿಯನ್ನು ವಸೂಲಿ ಮಾಡಿ ಕೊನೆಗೆ ಅವರನ್ನು ಜಮೀನುಗಳನ್ನು ಆಕ್ರಮಣ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಅವರು ಹೊಂದಿದ್ರು. ಅವರೇ ಸಾಹುಕಾರರ ವರ್ಗ ಹಳ್ಳಿಗಳಲ್ಲಿ ಉಟ್ಕೊಳ್ತಾ ಹೋಗ್ತದೆ. ಅಲ್ಲಿವರೆಗೂ ಕೂಡ ಈ ಸಾಹುಕಾರರ ವರ್ಗ ಇರಲಿಲ್ಲ. ಯಾವಾಗ ಜಮೀನ್ದಾರಿ ಪದ್ಧತಿ ಅಂತೆಲ್ಲ ಬಂತಲ್ವಾ, ಆ ಸಂದರ್ಭದಲ್ಲಿ ಆದಂಥ ಒಂದು ಘಟನೆಗಳಿವು. ಇವು ವಿಚಾರವನ್ನು ಇಲ್ಲಿ ಬರೀಬೇಕಾಗ್ತದೆ. ಇದಾದಮೇಲೆ ಹುಲಿಯ ಗುಹೆಯಲ್ಲಿ ನಾಪಿತ ಏನೇನನ್ನು ಕಂಡನು? ಗುಹೆಯಲ್ಲಿ, ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಆ ಹುಲಿಯ ಏನು ಚತುರನ ಚಾತುರ್ಯ ಗದ್ಯ ಭಾಗ ಇದೆಯಲ್ವಾ, ಆ ಒಂದು ಗದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಶ್ನೆ ಇದು. ಏನೇನು ಕಾಣ್ತಾನೆ? ಏನು ಮಹದೇಶ್ವರನ ಜಾತ್ರೆಗೆ ಹೋಗ್ಬೇಕಂತ ಹೋಗಿರ್ತಾನಲ್ಲ, ಆವಾಗ ಹುಲಿ ಎದುರಾಗಿರ್ತೈತೆ. ಆ ಹುಲಿಯನ್ನು ಕನ್ನಡಿಯಲ್ಲಿ ನಾನು 100 ಹುಲಿಗಳನ್ನು ಇಟ್ಕೊಂಡು ಬರಬೇಕು ಅಂತ ವ್ಯಾಘ್ರ ಯಜ್ಞವನ್ನು ಮಾಡಬೇಕು ಅಂತ ಇಂದ್ರದೇವ ಆಜ್ಞೆ ಮಾಡಿದ್ದಾನೆ, ಹಾಗಾಗಿ ನಾನು ಬಂದಿದ್ದೀನಿ ಅಂತ ಅವ್ನು ತಿಳಿಸ್ತಾನೆ. ಆವಾಗ ಆ ಹುಲಿ ಏನು ಮಾಡ್ತೈತೆ, ಬೇಡ ನಿನಗೆ ನನ್ನ ದ್ರವ್ಯ ರಾಶಿಗಳನ್ನು ಕೊಡ್ತೀನಿ, ನಾನು ಗುಹೆನಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತದೆ. ಆವಾಗ ಅವನೇನು ಮಾಡ್ತಾನೆ, ಅದರಿಂದ ಹುಲಿಯಿಂದ ಹೋಗ್ತಾನೆ. ಆವಾಗ ನೋಡಿದಂಥದ್ದು ಏನೇನು ಅಂದರೆ ಆ ಹುಲಿ ತಿಂದು ಬಿಟ್ಟಿರ್ತಕ್ಕಂತಹ ಅಸ್ಥಿ ಪಂಜರಗಳು, ಮೂಳೆಗಳು, ತಲೆಬುರುಡೆಗಳು, ನೆತ್ತರು ಅಲ್ಲಿ ಬಿದ್ದಿರ್ತತೆ. ನೆತ್ತರು ಅಂದರೆ ರಕ್ತ, ರುಧಿರ, ಸಮಾನಾರ್ಥಕ ಪದ ಇದು. ನೆತ್ತರು ಮತ್ತು ಮುತ್ತು ರತ್ನಗಳ ಆಭರಣಗಳ ರಾಶಿಯನ್ನು ಅವನಲ್ಲಿ ನೋಡ್ತಾನೆ. ನೋಡ್ಬಿಟ್ಟು ಅವನಿಗೆ ಎಷ್ಟು ಹೊರಕಾಗ್ತದೆ ಅಷ್ಟನ್ನು ತಗೊಂಡು ಅವನು ಮನೆಗೆ ಬರ್ತಾನೆ. ಎಷ್ಟು? ಅದು ಉತ್ತರ. ಇದಾದಮೇಲೆ ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ? ಇದು ಬೋಳೆಶಂಕರದಿಂದ ನಾಟಕ. ಬೋಳೆಶಂಕರದಿಂದ ನಾಟಕದ ಪ್ರಶ್ನೆಗಳು 2-3 ವಾಕ್ಯದ ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. 4 ಪ್ರಶ್ನೆಗಳನ್ನು ಕೊಟ್ಟಿದ್ರೆ 3 ಪ್ರಶ್ನೆಗಳನ್ನ ಬರೀಲೇಬೇಕು. ಸೈತಾನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಯಾಕೆ ಕಳಿಸಿದ್ದ? ನಾನು ಆವಾಗಲೇ ಹೇಳಿದ್ದೀನಿ. 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದೆ ಏನಂದರೆ, ಒಂದು ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ ಮತ್ತು ಬೋಳೆಶಂಕರ. ಈ 3 ಜನ ಅಣ್ಣ ತಮ್ಮದಿರು ಶಿವಪುರದಲ್ಲಿ ವಾಸವಾಗಿರ್ತಾರೆ. ಇವರ ನಡುವೆ ವಿರಸನ ಉಂಟು ಮಾಡಿಬಿಟ್ಟು, ಜಗಳ ಉಂಟು ಮಾಡಿಬಿಟ್ಟು, ಕಣ್ಣು ಕಿವಿ ಮೂಗು ಕಿತ್ತಾಡ್ಕೊಂಡು ಅವರವರೇ ಹಿಂಸೆ ಪಡೋಂಗೆ ಮಾಡಿ ಅವರನ್ನು ನರಕಕ್ಕೆ ಕರ್ಕೊಂಡು ಬರಬೇಕು ಅಂತೇಳಿ ಆಜ್ಞೆ ಮಾಡಿ ಸೈತಾನ ಅವನು ಕಳಿಸಿರ್ತಾನೆ. ಯಾಕೆಂದರೆ ನರಕದ ಒಡೆಯ ಯಾರು, ಯಜಮಾನ ಅಂತಂದರೆ ನರಕದ ಮಾಲೀಕ ಯಾರು ಅಂತಂದರೆ ಸೈತಾನ ಆಗಿರ್ತಾನೆ. ಅವನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸ್ತಾನೆ. ಮೊದಲನೇ ಪಿಶಾಚಿ ಬಂದು ಬೋಳೆಶಂಕರನ ಹತ್ರ, 2ನೇ ಪಿಶಾಚಿ ಸರ್ದಾರ್ ಸೋಮಣ್ಣ, 3ನೇ ಪಿಶಾಚಿ ಸಾವುಕಾರ ಕಾಮಣ್ಣನ ಹತ್ರ ಸೇರಿಕೊಳ್ತವೆ. ಇರಲಿ ಇಷ್ಟು. ಆಮೇಲೆ ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಒಂದು ಧಾನ್ಯಗಳಿಂದ ಚಿನ್ನದ ನಾಣ್ಯ. ಧಾನ್ಯಗಳಿಂದ ಏನು ಮಾಡ್ಕೊಳ್ಳೋದು? ಧಾನ್ಯಗಳಿಂದ ಚಿನ್ನದ ನಾಣ್ಯಗಳನ್ನು ಮಾಡ್ಕೊಡ್ತವೆ. ಬರೀ ನಾಣ್ಯ ಅಂತ ಬರೀಬಾರ್ದು. ತಾಮ್ರದ ನಾಣ್ಯನೂ ಆಗ್ಬೋದು, ಬೇರೆ ಏನಾದರೂ ಲೋಹದ್ದು ಆಗ್ಬೋದಲ್ಲ. ಆದರೆ ನಾಟಕದಲ್ಲಿ ಹೇಳಿರೋದೇನು? ಚಿನ್ನದ ನಾಣ್ಯಗಳು ಅಂತ. ಅದಕ್ಕೆ ಧಾನ್ಯದಿಂದ ಚಿನ್ನದ ನಾಣ್ಯಗಳನ್ನು ಮತ್ತು ಹುಲ್ಲಿನಿಂದ ಸೈನಿಕರನ್ನು. 2ನೇ ಪಿಶಾಚಿ ಧಾನ್ಯದಿಂದ ನಾಣ್ಯವನ್ನು ಮಾಡಿಕೊಡ್ತಕ್ಕಂಥ ವಿದ್ಯೆಯನ್ನು ಕಲಿಸ್ತದೆ. 3ನೇ ಪಿಶಾಚಿ ಹುಲ್ಲಿನಿಂದ ಸೈನಿಕರನ್ನು ಮಾಡಿಕೊಡುವಂಥ ಒಂದು ವಿದ್ಯೆಯನ್ನು ಕಲಿಸ್ತದೆ. ಇಷ್ಟು ಅದಕ್ಕೆ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಸೈತಾನನು ಸರ್ವ ರೀತಿಗಳ ಕೆಡುಕಿನ ಒಡೆಯ. ಅವನು ಬಂದರೆ ಎಲ್ಲ ಮನಸ್ಸುಗಳ ಶಾಂತಿಯನ್ನು ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ?
ಅವನು ಸರ್ವ ಕೆಡುಕಿನ ಒಡೆಯ. ಎಲ್ಲವನ್ನ ಕೆಟ್ಟದನ್ನು ಬಯಸ್ತಕ್ಕಂಥವನು ಯಾರು ಅಂದರೆ ಸೈತಾನ. ಎಲ್ಲರ ಮನಸ್ಸಿನಲ್ಲಿ ದ್ವೇಷಗಳನ್ನು ಹುಟ್ಟು ಹಾಕಿ ಅವರವರ ಕಿತ್ತಾಡ್ಕೊಂಡು ಸಹಾಯ ಮಾಡೋದು ಯಾರು ಅಂದರೆ ಸೈತಾನ. ಅಂತಹ ಮಹಾನ್ ಜ್ಞಾನಿ ಅಜ್ಞಾನವೆಂಬ ಕತ್ತಲೆಯನ್ನು ಉಂಟು ಮಾಡ್ತಕ್ಕಂಥವನು ಅವನು ಬಂದ ಅಂಥೇಳಿ ಸೈತಾನ ಬರುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ಬರಿಬೇಕಾಗ್ತದೆ. ಇದಾದಮೇಲೆ ಬೋಳೆಶಂಕರ ಏನೆಂದು ಡಂಗೂರ ಸಾರಿಸ್ತಾನೆ? ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ವ್ಯಕ್ತಿ ಮನುಷ್ಯ ಬಂದಿದ್ದಾನೆ. ಅವನು ನಮ್ಮಂಗೆ ದೇಹವನ್ನು ಉಪಯೋಗಿಸ್ಕೊಂಡು ಕೈಕಾಲು ಉಪಯೋಗಿಸ್ಕೊಂಡು ಕೆಲಸ ಮಾಡಲ್ವಂತೆ, ತಲೆಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾನಂತೆ. ಹಾಗಾಗಿ ಊರಿನ ಜನರೆಲ್ಲ ಎತ್ತರವಾದ ಗೋಪುರದ ಹತ್ರ ಸೇರಬೇಕು ಅಂತ ಹೇಳ್ಬಿಟ್ಟು ಡಂಗೂರವನ್ನು ಸಾರಿಸ್ತಾನೆ. ಇಷ್ಟು ಉತ್ತರವನ್ನು ಪ್ರಶ್ನೆಗೆ ಬರೀಬೇಕಾಗ್ತದೆ. ಇಷ್ಟು 2-3 ವಾಕ್ಯದ ಪ್ರಶ್ನೆಗಳು. ಇದಾದಮೇಲೆ ಸಂದರ್ಭದೊಡನೆ ವಿವರಿಸಿ ಅಥವಾ ಸಂದರ್ಭ ಸಹಿತ ವಿವರಿಸಿ ಅಂತ ಪದ್ಯಗಳಿಂದ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ. ಅವನು 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ನೀ ಕ್ರಮ ವಿಪರ್ಯಯ ಮಾಡುವುದೇ. ಮೊದಲನೇ ಪದ್ಯ ದುರ್ಯೋಧನನ ವಿಲಾಪ. ದುರ್ಯೋಧನ ತನ್ನವನ್ನೆಲ್ಲ ಕಳ್ಕೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ಒಂದೊಂದೇ ಶವಗಳನ್ನು ದಾಟ್ಕೊಂಡು ಸಂಜಯನ ಸಹಾಯವನ್ನು ಪಡ್ಕೊಂಡು ಅವನು ಬರ್ತಾ ಇರ್ತಾನೆ. ಆವಾಗ ತನ್ನ ಮಗನ ಶವವನ್ನು ನೋಡಿ ಅವನು ಹೇಗೆ ದುಃಖ ಪಡ್ತಾನೆ. ಜನಕಂಗೆ ಜಲಾಂಜಲಿಯಂ ಅಂತ ಬರ್ತದಲ್ವ, ಆ ಪದ್ಯ ಭಾಗದ ಅರ್ಥವನ್ನು ಇಲ್ಲಿ ಬರೀಬೇಕಾಗ್ತದೆ. ಈ ಒಂದು ಸಂದರ್ಭವನ್ನು ಬರೀಬೇಕಾದ್ರೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಅಂತ ಬರೆದು ಬರೀಬೇಕಾಗ್ತದೆ. ಆಯ್ಕೆ, ಈ ವಾಕ್ಯವನ್ನು ರನ್ನ ಎನ್ನುವಂಥ ಕವಿ ಬರೆದಿರ್ತಕ್ಕಂತಹ ದುರ್ಯೋಧನನ ವಿಲಾಪ ಎನ್ನುವ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. 1 ಅಂಕ ಇಷ್ಟಕ್ಕೆ. ಸಂದರ್ಭ, ಯಾವ ಸಂದರ್ಭದಲ್ಲಿ ಹೇಳಿದವನು? ತನ್ನ ಮಗನ ಶವವನ್ನು ಕಂಡು ದುಃಖಿಸುವಂತಹ ಸಂದರ್ಭ. ಒಬ್ಬ ತಂದೆಯಾದವನು ಮಗನಿಗೆ ಜಲಾಂಜಲಿಯನ್ನು ನೀನು ಕೊಡುವಂತೆ ಮಾಡಿಬಿಟ್ಟಿದೀಯಾ. ಲೋಕರೂಢಿ ಯಾವುದು? ಮಗ ತನ್ನ ತಂದೆಗೆ ಜಲಾಂಜಲಿಯನ್ನು ಕೊಡಬೇಕು, ಅದು ಲೋಕರೂಢಿಯನ್ನು ನೀನು ತಪ್ಪಿಸಿದೀಯ. ಹಾಗಾಗಿ ನೀನು ಕ್ರಮವನ್ನು ತಪ್ಪಿಸಬಹುದಾ ಅಂತೇಳಿ ಅವನು ಈ ರೀತಿಯಾಗಿ ತನ್ನ ಮಗನ ಶವವನ್ನು ಕಂಡು ದುರ್ಯೋಧನ ದುಃಖ ಪಡುವಂತಹ ಒಂದು ಸಂದರ್ಭ ಅದು. ಒಬ್ಬ ತಂದೆ ತನ್ನ ಮಗನ ಶವವನ್ನು ಕಂಡು ದುಃಖಿಸುವಂತಹ ವಿದ್ರಾಹಕ ಘಟನೆ ಈ ಒಂದು ವಾಕ್ಯದಲ್ಲಿ ನಾವು ಕಾಣಬಹುದು ಅನ್ನುವ ವಿಚಾರವನ್ನು ಸ್ವಾರಸ್ಯವಾಗಿ ಬರೀಬೇಕಾಗ್ತದೆ. ಇಷ್ಟು ಸಂದರ್ಭ ನೀನು ಕ್ರಮ ವಿಪರ್ಯಯ ಮಾಡುವುದೇ. ಕ್ರಮ ಅಂದರೆ ನೀನು ರೀತಿಯನ್ನು ತಪ್ಪಿಸಿದೀಯಾ ಅಂತ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕನಕದಾಸರು ಬರೆದಿರ್ತಕ್ಕಂತಹ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ತಲ್ಲಣ ಅಂದರೆ ಆತಂಕ, ಗಾಬರಿ. ಸಮಾನಾರ್ಥಕ ಪದ. ತಲ್ಲಣ ಅಂದರೆ ಆತಂಕ, ಗಾಬರಿ ಎನ್ನುವಂಥ ತಲ್ಲಣಿಸಿದ್ರೆ ಖಂಡಿತ ತಾಳು ಮನವೇ. ಒಬ್ಬ ಮನುಷ್ಯನಿಗೆ ಸಮಾಧಾನ ಎಷ್ಟು ಮುಖ್ಯ ಅನ್ನೋದನ್ನು ಈ ಒಂದು ಪದ್ಯ ಭಾಗದಲ್ಲಿ ಕನಕದಾಸರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಸಂದರ್ಭ ಬರೆಯಬೇಕಷ್ಟೇ. ಈ ವಾಕ್ಯವನ್ನು ಅಥವಾ ಈ ಮಾತನ್ನು ಕನಕದಾಸರು ಬರೆದಿರ್ತಕ್ಕಂತಹ ತಲ್ಲಣಿಸಿದ್ರು ಖಂಡಿತ ತಾಳು ಮನವೇ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಕ್ಷಕ್ಕೆ ಯಾರಾದರೂ ಕಟ್ಟೆಯನ್ನು ಕಟ್ಟಿ ನೀರೆರಿತಾರಾ? ಹಾಗೆ ಒಬ್ಬ ಮನುಷ್ಯನಿಗೆ ಸಮಸ್ಯೆಗಳು ಬಂದಾಗ ನಾವು ಕುಗ್ಗದೆ ಆ ಸಮಸ್ಯೆಗಳನ್ನು ಬಿಡಿಸ್ಕೊಂಡು ನಮ್ಮ ಒಂದು ಯಶಸ್ಸಿನ ಕಡೆಗೆ ನಾವು ಹೋಗಬೇಕು ಅನ್ನೋದನ್ನು ಈ ಒಂದು ಮಾತಿನಲ್ಲಿ ಕನಕದಾಸರು ನಮಗೆ ತಿಳಿಸಿದ್ದಾರೆ ಅನ್ನೋ ವಿಚಾರಗಳನ್ನು ಇಲ್ಲಿ ಬರೀಬೇಕು. ಆಮೇಲೆ ನೆಕ್ಸ್ಟ್ ಪ್ರಶ್ನೆ 31ನೇದು, ಪಕ್ಷ ಜಾತಿ ಕಲಹ ಕಲ್ತು. ಅಖಂಡ ಕರ್ನಾಟಕ, ಕುವೆಂಪು, ರಾಷ್ಟ್ರಕವಿ ಕುವೆಂಪು ಬರೆದಿರ್ತಕ್ಕಂತಹ ಅಖಂಡ ಕರ್ನಾಟಕ ಎಂಬ ಪದ್ಯ ಭಾಗದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವತ್ತಿನ ರಾಜಕೀಯ ಅನ್ನೋದು ಒಂದು ತ್ರೋಟಕ, ಒಂದು ನಾಟಕ ಇದ್ದಂತೆ. ಇದು ಯಾವಾಗ ಬೇಕಾದರೂ ಬದಲಾವಣೆ ಆಗ್ಬೋದು. ಆದರೆ ಸರಸ್ವತಿ ರಚನೆ ಮಾಡಿದಳಲ್ಲ, ಆ ಒಂದು ರಾಜಕೀಯ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಅದು ಎಲ್ಲಿ ಹೆಂಗೆ ಅಂತಂದರೆ, ನೃಪತುಂಗ ಇಲ್ಲಿ ಚಕ್ರವರ್ತಿ, ಪಂಪ ಇಲ್ಲಿ ಮುಖ್ಯಮಂತ್ರಿ,
ನಾಗವರ್ಮ, ಹರಿಹರ, ಕುಮಾರವ್ಯಾಸ, ಬಸವಣ್ಣ ಇವರೆಲ್ಲ ಸದಸ್ಯರು, ಸಚಿವ ಮಂಡಲದ ಸದಸ್ಯರು ಅಂತ ಹೇಳ್ತಾರಲ್ಲ ಕುವೆಂಪು, ಆ ಒಂದು ಸಂದರ್ಭವನ್ನು ಇಲ್ಲಿ ಬರೀಬೇಕಾಗುತ್ತೆ. ಇಷ್ಟು ಪದ್ಯಗಳಿಂದ ಸಂದರ್ಭ. ಇದಾದಮೇಲೆ ಪಾಠದ ಸಂದರ್ಭದ ಪ್ರಶ್ನೆಗಳು. ಒಂದು ಪ್ರಶ್ನೆಗೆ ನಾವು ಇಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಒಂದು ಪ್ರಶ್ನೆಗೆ ಪಾಠದಿಂದ. ಇವನ್ನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರಾ ಮಹಾತ್ಮ ಗಾಂಧಿ ಎನ್ನುವಂಥ ಪಾಠದಿಂದ ಈ ಒಂದು ಆ ವಾಕ್ಯವನ್ನು ಆಯ್ಕೆ ಮಾಡ್ಕೊಂಡಿರೋದು. ಗಾಂಧಿ ಪಾಠವನ್ನು ಬರೆದಿರ್ತಕ್ಕಂಥ ಯಾರು? ಬೆಸಗರಳ್ಳಿ ರಾಮಣ್ಣ. ಡಾಕ್ಟರ್ ಬೆಸರಗಳ್ಳಿ ರಾಮಣ್ಣ ಅವರು ಬರೆದಿರ್ತಕ್ಕಂತಹ ಗಾಂಧಿ ಎಂಬ ಗದ್ಯ ಭಾಗದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಬರೆದು, ಆಮೇಲೆ ಸಂದರ್ಭ. ಅವರಿಬ್ಬರು ಗಾಂಧಿ ಮತ್ತು ಅವರ ತಾಯಿ ಇಬ್ಬರು ಆಸ್ಪತ್ರೆಗೆ ಹೋಗಿರ್ತಾರೆ. ಅದು ಸರ್ಕಾರಿ ಆಸ್ಪತ್ರೆ ಆಗಿರ್ತೈತೆ. ಇವ್ರ ಹತ್ರ ಹಣ ಇರೋದಿಲ್ಲ ಕೊಟ್ಟು ತೋರಿಸ್ಕೊಳ್ಳೋದಕ್ಕೆ. ಹಾಗಾಗಿ ಅವರು ಬೆಳಗಿಂದ ಸಂಜೆ ಮಧ್ಯಾಹ್ನ ಆಗೋವರೆಗೂ ಕೂತಿರ್ತಾರೆ. ಆ ಕೂತಿದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅವರನ್ನು ಗಮನಿಸೋದಿಲ್ಲ. ಆವಾಗ ಗಾಂಧಿ ಕೊನೆಗೆ ಅವನೇ ಏನು ಮಾಡ್ತಾನೆ, ಕುಂತ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ನೋಡ್ಕೊತಾನೆ. ಅವಾಗ ನಿನ್ನ ಹೆಸರೇನಪ್ಪ ಅಂತ ಕೇಳಿದಾಗ ಗಾಂಧಿ ಅಂತ ಹೇಳ್ತಾನೆ. ಅವಾಗ ಡಾಕ್ಟ್ರ್ ಹೇಳ್ತಾನೆ ಅವಾಗ ವೈದ್ಯ, ನಿನ್ನ ಕಿವಿಗಳು ಗಾಂಧಿ ಕಿವಿಗಳಿದ್ದಂಗೆ ಇವೆ ಅಂತ. ಅವಾಗ ಅಮ್ಮಗೆ ಹೇಳಿದಾಗ ಅವ್ರ ಅಮ್ಮನ ಕೇಳ್ತಾರೆ ಅವರು, ಇವನ ಹೆಸರೇನಮ್ಮ ಅಂತ. ಗಾಂಧಿ ಸ್ವಾಮಿ ಅಂತ ಹೇಳ್ದೆ. ಅವಾಗ ನಾನೇನೋ ತಮಾಷೆಗೆ ಅವ್ನ ಕೈ ಕಾಲು ಸಣ್ಣ ಇರೋದು ನೋಡಿ ಕಿವಿಗಳು ಅಗಲ ಇರೋದು ನೋಡಿ ಗಾಂಧಿ ಅಂತ ಹೇಳಿದೆ, ನಿನ್ನ ನಿಜವಾಗ್ಲೂ ಗಾಂಧಿ ಅಂತ ತಿಳ್ಕೊಬಿಟ್ಟ ಅಂತೇಳಿ ಅಲ್ಲಿರ್ತಕ್ಕಂಥ ಡಾಕ್ಟ್ರು ಒಂದು ಸ್ವಲ್ಪ ಹೊತ್ತು ತಮಾಷೆ ಮಾಡ್ತಾರೆ. ಆ ವಿಚಾರವನ್ನು ಬರೀಬೇಕಲ್ಲಿ. ಆಮೇಲೆ ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ. ಯಾವುದು? ಜ್ಯೋತಿಷ್ಯ ಅನ್ನೋದು. ಈ ಕಡೆಗೆ ನಂಬೋಕ್ಕೂ ಆಗಲ್ಲ, ಈ ಕಡೆ ನಮ್ಮದೇ ಇರೋದಕ್ಕೂ ಆಗಲ್ಲ ಅಂತ ಒಂದು ವಿಚಾರ ಜ್ಯೋತಿಷ್ಯ. ಈ ಒಂದು ವಾಕ್ಯವನ್ನು ಡಾಕ್ಟರ್ ಎಚ್ ನರಸಿಂಹಯ್ಯವರು ಬರೆದಿರ್ತಕ್ಕಂತಹ ಜ್ಯೋತಿಷ್ಯ ಅರ್ಥಪೂರ್ಣವೋ ರಹಿತವೋ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಮೇರಿಕದಲ್ಲಿ ಹೊರಡ್ತಕ್ಕಂಥ ವಿಮಾನಗಳು, ರೈಲುಗಳು ಯಾವುದೇ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲದಲ್ಲಿ ಗುಳಿಕ ಕಾಲವನ್ನು ನಾವು ಮನ್ನಣೆಗೆ ತೆಗೆದುಕೊಳ್ಳೋದಿಲ್ಲ, ಗಮನಿಸೋದಿಲ್ಲ. ಅವು ನಮ್ಮ ವ್ಯವಹಾರವನ್ನು ನಾವು ಮಾಡ್ತಾನೆ ಇರ್ತವೆ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಕೂಡ. ಹಾಗಾಗಿ ಅವುಗಳಲ್ಲಿರಬೇಕಾದ್ರೆ ನಾವು ಯಾಕೆ ಇವುಗಳಿಗೆ ಜ್ಯೋತಿಷ್ಯಕ್ಕೆ ಬಲಿಯಾಗಬೇಕು ಅಂತೇಳಿ ತಿಳಿಸುವಂಥ ಸಂದರ್ಭದಲ್ಲಿ ಈ ಒಂದು ಮಾತು ಬಂದಿದೆ. ಈಗ ಗಾಂಧಿ ಪಾಠದಲ್ಲಿ ಐತಲ್ಲ, ಯಾರು ಕರಿಸಿದ್ದೇಗೌಡ ತನ್ನ ಮೊಮ್ಮಗ ಜನಿಸಿದಾಗ ಯಾರ ಮನೆಗೆ ಹೋಗ್ತಾನೆ ಅಂದರೆ ಜೋಯಿಸರ ಮನೆಗೆ ಹೋಗ್ತಾನೆ. ಈ ರೀತಿಯಾಗಿ ನಾವು ಜ್ಯೋತಿಷ್ಯವನ್ನು ಎಷ್ಟು ಮಟ್ಟಿಗೆ ಅವಲಂಬಿತರಾಗಿದ್ದೀವಿ ಅನ್ನೋದು ಈ ಒಂದು ವಾಕ್ಯದಲ್ಲಿ ನಮಗೆ ತಿಳಿಯುತ್ತದೆ. ಅಷ್ಟು ವಿಚಾರವನ್ನು ಈ ಪ್ರಶ್ನೆಗೆ ಬರೀಬೇಕು. ಇದಾದಮೇಲೆ ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು. ಬುದ್ಧ ಬಿಸಿಲೂರಿನವನು. ನಾಗ್ತಿಹಳ್ಳಿ ಚಂದ್ರಶೇಖರ್ ಎನ್ನುವಂತಹ ಮಹಾನ್ ಚಲನಚಿತ್ರ ನಿರ್ದೇಶಕರು, ಕವಿಗಳು ಆಗಿರ್ತಕ್ಕಂಥವ್ರು ನಾಗತಿಹಳ್ಳಿ ಚಂದ್ರಶೇಖರ್ ಬರ್ತಿರ್ತಕ್ಕಂತಹ ಬುದ್ಧ ಬಿಸಿಲೂರಿನವನು ಎನ್ನುವಂತಹ ಪಾಠದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬುದ್ಧನ ಹುಟ್ಟೂರಾದಂತಹ ಯಾವುದು ಲುಂಬಿನಿ ವನಕ್ಕೆ ಹೋದಂಥ ಸಂದರ್ಭದಲ್ಲಿ ಬುದ್ಧನ ಅರಮನೆಯನ್ನು ನೋಡಿದಾಗ ಅಲ್ಲೆಲ್ಲ ಬಿದ್ದೋಗಿರ್ತಕ್ಕಂಥ ಕಟ್ಟಡ, ಒಂದು ಸ್ವಲ್ಪ ಎಲ್ಲ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡ ಆಗಿರ್ತದೆ. ಅದನ್ನು ನೋಡಿದಾಗ ಅವರೇನು ಮಾಡ್ತಾರೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅವರೇ ಕಲ್ಪನೆ ಮಾಡಿ ಅರಮನೆಯನ್ನು ಕಟ್ಕೊಳ್ತಾರೆ. ತನ್ನ ಹೆಂಡತಿ ಮಗಳ ಜೊತೆಗೆ, ಸಿಹಿ ಅವರ ಮಗಳ ಜೊತೆಗೆ ತನ್ನ ಒಂದು ಕಲ್ಪನೆ ಅರಮನೆ ಕಟ್ಕೊಂಡು ಈ ಮಾತನ್ನು ಅವರು ಹೇಳ್ತಾರೆ. ಇದು ವಿಚಾರವನ್ನು ಇಲ್ಲಿ ಬರೀಬೇಕು. ಇದಾದಮೇಲೆ ಬೋಳೆಶಂಕರ ನಾಟಕದಿಂದ ಒಂದು ಪ್ರಶ್ನೆಗೆ ಸಂದರ್ಭವನ್ನು ಬರೀಬೇಕಾಗ್ತದೆ. ಬೋಳೆಶಂಕರ ನಾಟಕದಿಂದ ಒಂದು ಪ್ರಶ್ನೆಯನ್ನು ಸಂದರ್ಭಕ್ಕೆ ಬರೀಬೇಕು. 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. 1 ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ಈ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಬರೆದಿರ್ತಕ್ಕಂತಹ ಬೋಳೆಶಂಕರ ಎನ್ನುವ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. 3 ಪಿಶಾಚಿಗಳನ್ನು ಸೈತಾನ ಮೂಲಕ ಕಳಿಸಿರ್ತಾನೆ. ಅದರಲ್ಲಿ ಮೊದಲನೇ ಪಿಶಾಚಿ ಬಂದು ಬೋಳೆಶಂಕರನ ವಶಪಡಿಸ್ಕೊಳ್ಳೋಕ್ಕೆ ಅಂತ ಬರ್ತದೆ. ಆವಾಗ ಅವನೇನು ಮಾಡ್ತಾನೆ, ಬೋಳೆಶಂಕರ ವ್ಯವಸಾಯ ಮಾಡ್ತಿರ್ತಕ್ಕಂಥವನು ಊಟ ಮಾಡೋದಕ್ಕೆ ಅಂತ ಮಧ್ಯಾಹ್ನದ ಸಮಯಕ್ಕೆ ಅವನು ರೊಟ್ಟಿಯನ್ನು ಬುತ್ತಿಯಾಗಿ ತಗೊಂಡೋಗಿರ್ತಾನೆ. ತಗೊಂಡೋಗಿ ಹೊಲದ ಹತ್ರ ಒಂದು ಮರದ ಕೆಳಗಡೆ ಇಟ್ಕೊಂಡು ಅವನು ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಬೋಳೆಶಂಕರ ತಂದಿರ್ತಕ್ಕಂಥ ರೊಟ್ಟಿಯನ್ನು ಕದ್ದು ತಿಂದರೆ ಬೋಳೆಶಂಕರ ಬಂದು ವಾಚಾಮ ಗೋಚರ ಬೈದಾಡ್ಕೊಳ್ತಾನೆ. ನಾನು ಅವಾಗ ಅವನನ್ನು ಪ್ರವೇಶ ಮಾಡಬಹುದು ಅಂತೇಳಿ ಪಿಶಾಚಿ ಬಂದು ಏನು ಮಾಡ್ತೈತೆ, ಆ ರೊಟ್ಟಿಯನ್ನೆಲ್ಲ ತಿಂದು ಖಾಲಿ ಮಾಡ್ತೈತೆ. ಅವಾಗ ಬೋಳೆಶಂಕರ ಹಸಿವಾಗ್ತೈತೆ, ಬಂದು ನೋಡ್ತಾನೆ, ಅಲ್ಲಿ ರೊಟ್ಟಿ ಇರೋದಿಲ್ಲ. ಆದರೆ ಅವನಿಗೆ ಯಾವುದೇ
ಕೋಪ ಬರಲ್ಲ, ಆಕ್ರೋಶ ಬರಲ್ಲ, ಯಾರೋ ತಿಂದ್ಬಿಟ್ರು ಅನ್ನೋವಂತಹ ಒಂದು ಹೊಟ್ಟೆ ಕಿಚ್ಚು ಬರಲ್ಲ ಅವನಿಗೆ. ಎಷ್ಟು ನಿಸ್ವಾರ್ಥ ಮನೋಭಾವ ನೋಡಿರಿ ಅವನಿಗೆ. ಅಂಥ ನಿಸ್ವಾರ್ಥ ಮನೋಭಾವನೆಯನ್ನು ಹೊಂದಿರತಕ್ಕಂಥವನು ಬೋಳೆಶಂಕರ. ಆ ನಿಸ್ವಾರ್ಥ ಮನೋಭಾವನೆಯನ್ನು ಅವನು ಈ ರೀತಿಯಾಗಿ ವ್ಯಕ್ತಪಡಿಸ್ತಾನೆ. ಒಂದು ಹೊತ್ತು ಊಟ ಮಾಡಲಿಲ್ಲ ಅಂದರೆ ನಮ್ಮ ಪ್ರಾಣ ಏನು ಹೋಗಲ್ಲ, ಎಲ್ಲ ಕೆಲಸ ಮಾಡಿ ಮುಗಿಸಿ ಸ್ವಲ್ಪ ಬೇಗ ಹೋದರೆ ಮನೆಗೆ ಊಟ ಮಾಡ್ಬೋದು ಅಂತೇಳ್ಬಿಟ್ಟು ಅವನು ತೀರ್ಮಾನಕ್ಕೆ ಬರ್ತಾನೆ. ಆ ವಿಚಾರವನ್ನು ಇಲ್ಲಿ ಬರೀಬೇಕಾಗ್ತದೆ. ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಈ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಬರೆದಿರ್ತಕ್ಕಂತಹ ಬೋಳೆಶಂಕರ ಎನ್ನುವ ನಾಟಕದಿಂದ ಆಯ್ಕೆ ಮಾಡಿಕೊಂಡಿರಲಾಗಿದೆ ಅಂತ ಬರೆದು ಸಂದರ್ಭಕ್ಕೆ ಬೋಳೆಶಂಕರ ರಾಜ್ಕುಮಾರಿಯನ್ನು ಮದುವೆ ಆಗಿರ್ತಾನೆ. ಅವನು ಮದುವೆ ಆಗಿದ್ದರೂ ಕೂಡ ಅವನೇನು ಮಾಡಿರ್ತಾನೆ, ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಯಾಕೆಂದರೆ ಅವನು ಮೊದಲೇ ಷರತ್ತು ಹಾಕ್ಬಿಟ್ಟು ಮದುವೆ ಆಗಿದ್ದಾನೆ. ರಾಜ ರಾಣಿಯರಿಂದ ಹಿಡ್ಕೊಂಡು ಎಲ್ಲರೂ ದುಡ್ದು ತಿನ್ನಬೇಕು, ರಾಣಿ ಅಂತೇಳಿ ಅರಮನೆ ಕೂತ್ಕೊಳ್ಳೋಂಗಿಲ್ಲ, ನನ್ನ ಸಾಮ್ರಾಜ್ಯದಲ್ಲಿ ಯಾವುದೇ ತೆರಿಗೆಗಳಿರಂಗಿಲ್ಲ, ನನ್ನ ಸಾಮ್ರಾಜ್ಯದಲ್ಲಿ ಯಾವುದೇ ಸೈನಿಕರು ಇರೋಂಗಿಲ್ಲ ಅಂತೇಳ್ಬಿಟ್ಟು ಹೇಳಿ ಷರತ್ತುಗಳನ್ನು ಹಾಕಿ ಆಮೇಲೆ ರಾಜ್ಕುಮಾರಿಯನ್ನು ಮದುವೆ ಆಗಿರ್ತಾನೆ. ಹಾಗಾಗಿ ಮದುವೆ ಆಗಿದ್ದರೂ ಅವನು ಸಾಮಾನ್ಯ ಮನುಷ್ಯನಂತೆ ಬದುಕ್ತಾ ಇರ್ತಾನೆ. ಆಗ ತನ್ನ ಆಸ್ತಿಯನ್ನು ಭಾಗ ಮಾಡ್ಕೊಂಡು ಹೋಗಿದ್ದಂಥ ಅಣ್ಣ ತಮ್ಮದಿರು ಬಂದು ಬೋಳೆಶಂಕರನನ್ನು ನೋಡ್ತಾರೆ. ಆವಾಗ ರಾಜ ಆಗಿದ್ದರೆ ನೀನು ಅರಮನೆಗಿರಬೇಕು, ಎಷ್ಟೊಂದು ಸೇವಕರನ್ನು ಇಟ್ಕೊಳ್ಬೇಕು ನೀನು, ಆದರೆ ನೀನು ಬಂದು ಇಲ್ಲಿ ಕೆಲಸ ಮಾಡ್ತಿದೆಯಲ್ಲ, ಎಲ್ಲಪ್ಪ ನೀನು ದರ್ಬಾರು, ಯಾವ್ದು ನೀನು ಅರಮನೆ ಅಂತೆಲ್ಲ ಕೇಳ್ತಾರಲ್ಲ. ಆವಾಗ ಬೋಳೆಶಂಕರ ಏನು ಮಾಡ್ತಾನೆ, ನೋಡಪ್ಪ ನನ್ನ ಜನ ಎಲ್ಲಿರ್ತಾರೆ ಅಲ್ಲಿ ನಾನು ಇರ್ತೀನಿ, ನನ್ನ ಪ್ರಜೆಗಳು ಏನು ನನಗೆ ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ, ಅದನ್ನು ನಾನು ಒಬ್ಬ ರಾಜನಾಗಿ ಮಾಡಬೇಕಾದಂಥ ಕರ್ತವ್ಯ ಅಂತೇಳಿ ಬೋಳೆಶಂಕರ ಆವಾಗ ಪ್ರಜೆಗಳ ಮಹತ್ವವನ್ನು ಮತ್ತು ಒಬ್ಬ ರಾಜ ಯಾವ ರೀತಿಯಾಗಿ ಅವನು ಮಾದರಿಯಾಗಿರಬೇಕು ಎನ್ನುವಂಥ ವಿಚಾರಗಳನ್ನು ಈ ಮಾತಿನಲ್ಲಿ ನಮಗೆ ಅರ್ಥ ಆಗ್ತದೆ. ಈ ವಿಚಾರವನ್ನು ಇಲ್ಲಿ ನಾವು ಬರೀಬೇಕಾಗ್ತದೆ. ಎಷ್ಟು ಇದಾದಮೇಲೆ ನಮಗೆ 5-6 ವಾಕ್ಯದ ಪ್ರಶ್ನೆಗಳು, ಪದ್ಯಗಳಿಂದ ನಾವು 2 ಪ್ರಶ್ನೆಗಳನ್ನು ಬರೀಬೇಕು. ಮೊದಲನೇ ಪ್ರಶ್ನೆ, ಭೀಮನಿವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ? ಏನೇನು ಹೇಳ್ತಾನೆ ಅವನು ನೋಡು. ಗುರು ದ್ರೋಣಾಚಾರ್ಯರು ರಚಿಸಿದಂಥ ಚಕ್ರವ್ಯೂಹವನ್ನು ಭೇದಿಸಿದಂಥ ಯುದ್ಧವೀರ ನೀನು, ಆಜಿವೀರ ಅಂತ ಕರೀತಾರೆ. ಆಜಿವೀರ, ಯುದ್ಧವೀರ ನೀನು. ಜೊತೆಗೆ ನರಸುತ ಅರ್ಜುನನ ಮಗನಾಗಿ ಹುಟ್ಟೋದಕ್ಕೆ ನೀನು ಯೋಗ್ಯನಾಗಿದೆಯಾ? ನಿನ್ನಂತಹ ಶೌರ್ಯದ ಗುಣಗಳು, ವೀರತ್ವದ ಗುಣಗಳು ನನಗೂ ಕೂಡ ಬರಲಿ. ನೀನು ಹೇಗೆ ಈ ರಣಭೂಮಿಯಲ್ಲಿ ಓಡೋಗ್ದೇನೆ ಗಾಯವಾಗಿದ್ದರೂ ನಿನ್ನ ದೇಹ ರಕ್ತಗಳಿಂದ ಕೂಡಿದ್ರೂ ಕೂಡ ಎದುರಾಳಿಗಳನ್ನು ಎದುರಿಸಿ ಯುದ್ಧವನ್ನು ಮಾಡಿ ವೀರಮರಣವನ್ನು ಹಪ್ಪಿದೋ ಆ ರೀತಿಯಾಗಿ ನನಗೂ ಕೂಡ ವೀರಮರಣ ಅನ್ನೋದು ಬರಲಿ ಅಂತೇಳಿ ಅವನು ಭಾವಿಸ್ಕೊಳ್ತಾನೆ, ಆಶಿಸ್ತಾನೆ, ಅವನು ಕೇಳ್ಕೊಳ್ತಾನೆ. ನೋಡಿ, ಅಭಿಮನ್ಯು ಕುಮಾರ ಯಾರಿಗೆ? ದುರ್ಯೋಧನನಿಗೆ. ಆದರೂ ಕೂಡ ತನ್ನ ಮಗ ತಮ್ಮನ ಮಗ ಅರ್ಜುನನ ಮಗ ಅಭಿಮನ್ಯು, ಇನ್ನೇನು ಮಗನಿಗೆ ಸಮಾನ. ಆ ಮಗನೇ ಆ ಗುಣಗಳು ನನಗೆ ಬರಲಿ ಅಂತ ಒಬ್ಬ ತಂದೆ ಕೇಳ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಸಾಹಿತ್ಯದಲ್ಲಿ ಕವಿ ಸಮಯ ಅಂತೇಳಿ ಕರಿತೀವಿ. ಸಾಧ್ಯ ಇಲ್ಲದನ್ನು ಸಾಧ್ಯ ಇರುವಂತೆ ಚಿತ್ರಿಸಿ ತೋರಿಸುವುದೇ ಕವಿ ಸಮಯ. ಇದನ್ನು ಇಲ್ಲಿ ಕವಿ ರನ್ನ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅದಕ್ಕೆ ಅವನನ್ನು ಶಕ್ತಿ ಕವಿ ಅಂತೇಳಿ ಕರೆಯೋದು. ಇರಲಾಯ್ತು. ಇಷ್ಟು ಆ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್, ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನು ವಿವರಿಸಿ. ಸರಿ, ಯಾವ್ಯಾವ ರೀತಿ ಮಾಡ್ತಿದ್ದ? ನಿತ್ಯ ನೇಮಕ್ಕೆ ಬಂದು, ನೋಡಿ ಅಲ್ಲ ಪದ್ಯದಲ್ಲೈತೆ, ನಿತ್ಯ ತದ್ಭವ ಪದ ನಿಚ್ಚ, ನಮ್ಮ ಪಠ್ಯಪುಸ್ತಕದಲ್ಲೈತೆ, ಇಲ್ಲಿಲ್ಲ ಅನಿಸುತ್ತೆ. ನಿತ್ಯ ನೇಮಕ್ಕೆ ಬಂದು ದಿನಾಲೂ ಕೂಡ ದೇವಸ್ಥಾನಕ್ಕೆ ಬಂದು ಅವನೇನು ಮಾಡ್ತಿರ್ತಾನೆ, ಕೆನೆವಾಲು ಘಟ್ಟಗಳಲ್ಲಿ ತರ್ತಿರ್ತಾನೆ ಅವನು. ಮಡಕೆಗಳಲ್ಲಿ, ಘಟ್ಟಗಳಲ್ಲಿ ಕೆನೆವಾಲು, ಹಪ್ಪಳ, ಮೊಸರು, ಸಕ್ಕರೆ, ಈ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಭಕ್ಷ್ಯ ಭೋಜನಗಳು ಅಂತೇಳಿ ಕರಿತೀವಿ. ಆ ಭಕ್ಷ್ಯ ಭೋಜನಗಳನ್ನ ತಂದು ಯವನಿಕೆಯನ್ನು ಓಸರಿಸಿ, ಯವನಿಕೆ ತತ್ಸಮ ತದ್ಭವ ಪದ, ಜವನಿಕೆ, ಯಕಾರ ಜಕಾರ ಆಗ್ತತೆ. ಇದು ತತ್ಸಮ ತದ್ಭವದ ಒಂದು ನಿಯಮ. ಇರಲಿ. ಆ ಜವನಿಕೆಯನ್ನು ಓಸರಿಸಿ ಪರದೆಯನ್ನು ಎಳೆದು ಇವನ್ನ ನೀನು ಸೇವಿಸ್ಬೇಕು ಶಿವ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಿರ್ತಾನೆ, ಕರಿಕಾಲ ಚೋಳ ಶಿವನನ್ನು ಕುರಿತು ಪೂಜೆಯನ್ನು ಮಾಡ್ತಿರ್ತಾನೆ. ಆದರೂ ಕೂಡ ಶಿವ ಯಾರಿಗೊಲ್ದಿದ್ದು ಅಂದರೆ
ಮಾದರ ಚೆನ್ನಯ್ಯನಿಗೆ. ಯಾಕೆಂದರೆ ಅವನು ಕೀಳು ಜಾತಿಯಲ್ಲಿ ಹುಟ್ಟಿದ್ರು ಯಾರಿಗೂ ಗೊತ್ತಾಗದಂತೆ ಗುಪ್ತವಾಗಿ ಅವನು ಪೂಜೆ ಮಾಡ್ತಿರ್ತಾನೆ. ಆದರೆ ಕರಿಕಾಲ ಚೋಳ ತೋರ್ಪಡಿಕೆಯ ಭಕ್ತಿಯಾಗಿರ್ತದೆ ಒಂದು. ಈ ರೀತಿಯಾಗಿ ಕರಿಕಾಲ ಚೋಳ ಶಿವನ ಕುರಿತು ಪೂಜೆ ಮಾಡ್ತಿರ್ತಾನೆ. ಇಷ್ಟು ಉತ್ತರವನ್ನು ಬರೀಬೇಕು. ನೆಕ್ಸ್ಟು, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂಬ ಸೀತೆಯ ನಿಲುವನ್ನು ವಿಶ್ಲೇಷಿಸಿ. ಅವಳು ಹೇಳ್ತಾಳೆ, ಸೀತೆ ಒಬ್ಬ ಹೆಣ್ಣಾಗಿ ಅವಳು ಈಗ ತನ್ನ ಗಂಡ ತನ್ನನ್ನು ಕಾಡಿಗೆ ಬಿಟ್ಟು ಬಾ ಅಂತ ಕಳಿಸಿದ್ರೂ ಕೂಡ ಸೀತೆಗೆ ತನ್ನ ಗಂಡ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಪರಿಗಣಿಸ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಶ್ರೀರಾಮ ತನ್ನನ್ನು ಕಾಡಿಗೆ ಇಟ್ಟಿದ ವಿಚಾರವನ್ನು ತಿಳಿದಾಕ್ಷಣ ಸೀತೆ ಪರಿಪರಿಯಾಗಿ ದುಃಖಿಸ್ತಾಳೆ. ಹಾಗಾಗಿ ತಾನು ಹುಟ್ಟಿದ ತನ್ನ ಪಾಪವೀ ಹೀಗೆ ಕಾಣಿಸುತ್ತದೆ. ನಾನು ಈ ಭೂಲೋಕದಲ್ಲಿ ಪೆಣ್ಣಾಗಿ ಜನಿಸಿದ್ದು ನನ್ನ ತಪ್ಪು. ಪೆಣ್ಣು ಅಂದರೆ ಹೆಣ್ಣು, ಹೆಣ್ಣಾಗಿ ಜನಿಸಿದ್ದೇ ನನ್ನ ತಪ್ಪು. ಶ್ರೀರಾಮನ ತಪ್ಪಲ್ಲ. ಅವನು ಪತ್ನಿ ಆದರೂ ಸರಿ, ಅಮ್ಮ ಆದರೂ ಸರಿ, ತಂದೆ ಆದರೂ ಸರಿ, ಸರಿಯಾದ ನಿರ್ಧಾರವನ್ನು ಅವನು ತೆಗೆದುಕೊಂಡಿದ್ದಾನೆ ಕಾಡಿಗೆ ಬಿಟ್ಟು ಬರೋದು. ಹಾಗಾಗಿ ಈ ಲೋಕದಲ್ಲಿ ಹೆಣ್ಣಾಗಿ ಜನಿಸಿದ್ದು ನನ್ನ ತಪ್ಪು. ಅಂದರೆ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ಸ್ಥಾನಮಾನಗಳು ಕವಿ ಇಲ್ಲಿ ಲಕ್ಷ್ಮೀಶ ತಿಳಿಸ್ತಾ ಹೋಗ್ತಾನೆ. ಅವತ್ತಿನ ರಾಣಿ ಒಬ್ಬಳು ಸೀತೆಯನ್ನು ರಾಣಿಯಾಗಿ ಅರಮನೆಗೆ ಇರಬೇಕಾದಂಥವಳು ಒಬ್ಬಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಬಾ ಅಂತ ಶ್ರೀರಾಮ ರಾಜನಾಗಿರ್ತಕ್ಕಂಥವ್ನು ಕಳಿಸ್ತಾನಲ್ವ. ಇದು ಆ ಸಂದರ್ಭದಲ್ಲಿದ್ದಂಥ ಸ್ತ್ರೀಯರ ಸ್ಥಾನಮಾನಗಳು ಕೂಡ ಇಲ್ಲಿ ನಮಗೆ ಕಂಡುಬರ್ತವೆ. ಈ ವಿಚಾರಗಳನ್ನು ಅವಳು ಹೇಳ್ತಾಳೆ ಮುಂದಕ್ಕೆ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾಳೆ. ಅವನು ಯಾವ ಕರುಣಾಮಯಿ ರಾಮ ಅಷ್ಟೆಲ್ಲ ಸೀತೆಯನ್ನು ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದ್ರೂ ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಸೀತೆಗೆ ಮಾತ್ರ ಅವನು ಕರುಣಾಮಯಿ ಅಂತೆ. ಇಷ್ಟು ಚೆನ್ನಾಗಿ ಹೇಳ್ತಾಳೆ ಅವಳು. ಇಷ್ಟು ವಿಚಾರಗಳನ್ನು ಈ ಪ್ರಶ್ನೆಗೆ ಬರೀಬೇಕು. ಇದಾದಮೇಲೆ 40ನೇ ಪ್ರಶ್ನೆ ಅಂತ ಬರುತ್ತೆ. ಈಗ 37, 38, 39, 40 ಇಷ್ಟು ಪ್ರಶ್ನೆಯಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳನ್ನು ಬರೀಬೇಕು. ಒಂದು ಪದ್ಯ ಭಾಗವನ್ನು ಕೊಟ್ಟು 3 ಪ್ರಶ್ನೆಗಳನ್ನು ಇಲ್ಲಿ ತೆಗೆಯಲಾಗ್ತದೆ. ಕಾಲುಗಳೆಂಬು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆಯವರ ಇವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರೆಚ್ಚೇನರಿದು ಒಡೆಯದಿರ್ದಡೆ ಅದರಚ್ಚು ಮುರಿಯುತ್ತು ಕಾಣ ಗುಹೇಶ್ವರ. ಗುಹೇಶ್ವರ ಯಾರ ಅಂಕಿತ ನಾಮ? ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಅಲ್ಲ. ಮಾನಿಸರು ಅಂದ್ರೇನು? ಪಂಚೇಂದ್ರಿಯಗಳು. ಯಾವ ಪಂಚೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಪಂಚೇಂದ್ರಿಯಗಳು ಒಂದಕ್ಕೊಂದು ಸಮ ಇರೋದಿಲ್ಲ. ಏನು ಪ್ರಶ್ನೆ ಇರೋದೇನು? ಬಂಡಿಯನ್ನು ಒಡೆಯುವ ಜನ ಎಷ್ಟು? 5. ಅವರು ಯಾರು? ಮಾನಿಸರು. 5. ಇಲ್ಲಿ ಉತ್ತರವನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಬಂಡಿಯನ್ನು ಒಡೆಯುವ ಜನ 5, ಅವರು ಪಂಚೇಂದ್ರಿಯಗಳು ಅಥವಾ ಮಾನಸರು ಅಂತ ಉತ್ತರವನ್ನು ಬರೀಬೇಕು. ಅದಕ್ಕೆ 1 ಅಂಕ. ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಆಗುವ ಇನ್ನೊಂದು ಪ್ರಶ್ನೆ ಐತಲ್ಲ. ಕಾಲುಗಳೆಂದರೆ ಏನು? ಕಾಲುಗಳು ಎಂಬುವು ಗಾಲಿ. ಇಲ್ಲ ಇದು ಉತ್ತರ. ಕಾಲುಗಳೆಂದರೆ ಗಾಲಿ. ಗಾಲಿ ಇದ್ದಂತೆ ಅಂದರೆ ಚಕ್ರ. ಒಂದು ವಾಹನಕ್ಕೆ ಚಕ್ರ ಎಷ್ಟು ಮುಖ್ಯವಾಗಿರ್ತವೋ ಹಾಗೆ ನಮ್ಮ ತುಂಬಿದ ಬಂಡಿಯನ್ನು ಮುನ್ನಡೆಸುವಂಥದ್ದು ನಮ್ಮ ಕಾಲುಗಳು. ನಮ್ಮ ಕಾಲಲ್ಲಿ ಹೋಗ್ತಾವೆ, ನಾವು ಅಲ್ಲಿಗೆ ಹೋಗ್ತೀವಿ ಅಂತ. ಕಾಲುಗಳೆಂಬವು ಗಾಲಿ ಇದ್ದಂತೆ. ಕಾಲುಗಳೆಂದರೆ ಏನು? ಗಾಲಿ, ಚಕ್ರ. ಗಾಳಿ ಅಂತ ಬರೀತೀರ. ಆಮೇಲೆ ಪರೀಕ್ಷೆಯಲ್ಲೆಲ್ಲ ಬಹುತೇಕ ಗಾಳಿ ಗಾಳಿ ಗಾಳಿ. ತಪ್ಪು, ಗಾಲಿ. ಬಂಡಿಯನ್ನು ಒಡೆಯುವ ಜನ ಎಷ್ಟು? 5 ಮಾನಿಸರು. 5 ಮಾನಿಸರು ಅಂತ ಉತ್ತರವನ್ನು ಬರೀಬೇಕು. ಬಂಡಿಯನ್ನು ಒಡೆಯುವ ಜನ 5 ಮಾನಿಸರು ಅಂತ ಬರೀಬೇಕು. ಅದಕ್ಕೆ 1 ಅಂಕ. ಕಾಲುಗಳೆಂದರೆ ಗಾಲಿ ಅಂತ ಬರೀಬೇಕು. ಅದಕ್ಕೆ 1 ಅಂಕ. ಬಂಡಿಯನ್ನು ಒಡೆಯುವ ಜನ 5 ಮಾನಿಸರು. ಅದಕ್ಕೆ 1 ಅಂಕ. ಇನ್ನು 2 ಅಂಕ ಈ ಪ್ರಶ್ನೆಗೆ. ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ಪರಿಣಾಮಗಳನ್ನು ಲಮ ಹೇಗೆ ತಿಳಿಸಿದ್ದಾನೆ? ನಮ್ಮ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ತಿದ್ರೆ, ಈಗ ಒಂದು ಕಾರನ್ನು ನಾವು ಓಡಿಸ್ತಾ ಇದ್ದೀವಿ ಅಂದರೆ
ಕ್ಲಚ್ಚು, ಬ್ರೇಕು, ಇವೆಲ್ಲ ಮಿರರು, ಇವೆಲ್ಲ ನಾವು ಕಂಟ್ರೋಲಾಗಿರ್ತೀವಿ ಅಲ್ವಾ. ಸ್ಟೇರಿಂಗು ಇದೆಲ್ಲ ನಾವು ಬ್ಯಾಲೆನ್ಸಾಗಿ ಇಟ್ಕೊಂಡಿರ್ತೀವಿ ನಮ್ಮ ಕಂಟ್ರೋಲಾಗಿ. ಯಾವೂ ನಮ್ಮ ಕಂಟ್ರೋಲಾಗಿಲ್ಲ ಅಂದರೆ ಏನಾಗ್ತೈತೆ, ಯಾವುದೋ ಒಂದು ವಾಹನಕ್ಕೆ ಡಿಕ್ಕಿಗೋ ಅಥವಾ ಇನ್ನೊಂದು ರಸ್ತೆ ಬದಿಗೋ ಎಲ್ಲ ಹೋಗಿ ಆ ವಾಹನ ಅಪಘಾತಕ್ಕೆ ಈಡಾಗ್ತೈತೆ. ಆ ರೀತಿಯಾಗಿ ಒಂದು ದೇಹ ಅನ್ನೋದು ತುಂಬಿದ ಬಂಡಿ ಆಗಿರೋದ್ರಿಂದ ಅಂತಹ ಬಂಡಿಯನ್ನು ನಡೆಸುವಂಥ ನಮ್ಮ ಪಂಚೇಂದ್ರಿಯಗಳನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಸಕಲ ಅನುಭವಗಳು ಲಭಿಸುವುದರಿಂದ ಅವುಗಳ ದೇಹವೆಂಬ ಬಂಡಿಗೆ ಆಧಾರ ಎಂಬ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ಈ ಪಂಚೇಂದ್ರಿಯಗಳ ಇಚ್ಛೆಯನ್ನು ಅರಿತು ನಾವು ನಮ್ಮ ದೇಹವನ್ನು ಮುನ್ನಡೆಸಬೇಕಾಗ್ತದೆ. ಒಂದು ವೇಳೆ ಆ ರೀತಿಯಾಗಿ ಮುನ್ನಡೆಸಲಿಲ್ಲ ಅಂದರೆ ಆ ದೇಹ ಅನ್ನೋದು ನಾಶ ಆಗ್ತದೆ. ಹಾಗಾಗಿ ನಮ್ಮ ಪಂಚೇಂದ್ರಿಯಗಳ ಆಸೆ ಆಕಾಂಕ್ಷೆಗಳೇನಿರ್ತವೆ ಅವನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಎನ್ನುವಂಥ ವಿಚಾರವನ್ನು ಇಲ್ಲಿ ಈ ಪ್ರಶ್ನೆಗೆ ಬರೆಯಬೇಕಾಗ್ತದೆ. ಎಷ್ಟು? 2. ಒಟ್ಟು 4 ಅಂಕಗಳು ಇದಕ್ಕೆ. ಈ ಪ್ರಶ್ನೆಯನ್ನು ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ಬಿಟ್ಟು ಬರಬಾರ್ದು. ಇದನ್ನು ಸೇರಿಸೇನೆ ಪದ್ಯದಲ್ಲಿ 5-6 ವಾಕ್ಯದ ಪ್ರಶ್ನೆಗಳು. 4 ಪ್ರಶ್ನೆಯಲ್ಲಿ ಈ ಪ್ರಶ್ನೆಯೂ ಕೂಡ ಉತ್ತರವನ್ನು ತುಂಬ ಈಸಿಯಾಗಿ ಬರೀಬೋದು. ಇಲ್ಲೇ ಪ್ರಶ್ನೆ ಇರ್ತದೆ, ಇಲ್ಲೇ ಉತ್ತರನೂ ಇರ್ತದೆ. ಅಲ್ಲಿ ಹುಡುಕಿ ಅಲ್ಲಿ ಬರೆಯೋದಷ್ಟೇ ನಮ್ಮ ಕೆಲಸ. ಆದಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಇದು ಗದ್ಯದಿಂದ ಒಂದು ಪ್ರಶ್ನೆ ಬರೀಬೇಕು. ಅವಳಿ ಮಕ್ಕಳ ಸಾವು ಮಾಸ್ತರ ಬದುಕನ್ನೇ ಬದಲಾಯಿಸಿದ್ದು ಹೇಗೆ ವಿವರಿಸಿ. ಅವನು ಒಂದಿನ ಅಂಬವ್ವ ತನ್ನ ಮಕ್ಕಳ ಶಾಲೆಗೆ ಕರ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಆವಾಗ ಆ ಮಕ್ಕಳು ರಸ್ತೆಯನ್ನು ದಾಟುವಂಥ ಸಂದರ್ಭದಲ್ಲಿ ಒಂದು ಲಾರಿಯ ಕೆಳಗಡೆ ಸಿಕ್ಕಿ ಅವರು ನುಜ್ಜುಗುಜ್ಜಾಗಿ ಹೋಗ್ತಾರೆ. ಅದನ್ನು ನೋಡಿ ಅಂಬವ್ವ ಅಲ್ಲೇ ಪ್ರಾಣವನ್ನು ಕಳ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಬಂದು ನೋಡಿದಂತಹ ಶಾಸ್ತ್ರಿ ಮಾಸ್ತರರು ಕೂಡ ಅವತ್ತು ಪ್ರಜ್ಞೆ ಕಳ್ಕೊಂಡಂಥವ್ರು. ಮತ್ತು ಅವರು ತಮ್ಮ ಒಂದು ದಿನಗಳನ್ನು ತುಂಬ ದುಃಖದಲ್ಲಿ ಕಳೀತಾ ಹೋಗ್ತಾರೆ. ಅದರಿಂದ ಈಚೆ ಬಂದು ಅವರ ಬರಬೇಕಾದ್ರೆ ಅವನ ಅನಾಥ ಬಾಲಕಾಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಕೊನೆಗೆ ಅವರ ಅನಾಥ ಬಾಲಕಾಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಏನಕ್ಕೋಸ್ಕರ? ತನ್ನ ಮಕ್ಕಳ ಒಂದು ಸವಿ ನೆನಪಿಗೋಸ್ಕರ. ತನ್ನ ಹೆಂಡತಿ ಇರಲ್ಲ, ಮಕ್ಕಳಿರಲ್ಲ, ಇನ್ನೇನು ಮಾಡಬೇಕು? ಇನ್ನೂ 10 ವರ್ಷಕ್ಕೆ ಸೇವೆ ಬೇರೆ ಇರ್ತದೆ ಅವ್ರಿಗೆ. 10 ವರ್ಷ ಸೇವೆಯನ್ನು ಅವರೇ ವಾಲಂಟಿಯರಾಗಿ VRS ತೆಗೆದುಕೊಂಡು ಆಮೇಲೆ ಅವರು ತಮ್ಮ ಹಳೆದುಳಿದಿರ್ತಕ್ಕಂಥ ಏನು ವಿಮೆ ಇರ್ತೈತೆ ಅವರ ಹೆಂಡತಿ ಮಕ್ಕಳ ಹೆಸರಲ್ಲಿ ಮಾಡಿಸಿರ್ತಾರೆ, ಅದನ್ನೆಲ್ಲ ತೆಗೆದುಕೊಂಡು ಒಂದು ಆಶ್ರಮವನ್ನು ಅವರು ತೆರೀತಾರೆ. ಅದು ಅನಾಥ ಬಾಲಕಾಶ್ರಮವನ್ನು ತೆರೆದು ಏನು ಅವರ ಊರಲ್ಲಿ ಅನಾಥ ಮಕ್ಕಳಿರ್ತಾರೆ ಅವರಿಗೆ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ. ಯಾವುದೇ ಸರ್ಕಾರದ ಅನುದಾನಗಳನ್ನು ತೆಗೆದುಕೊಳ್ಳೋದಿಲ್ಲ, ಸ್ವಂತ ಹಣದಲ್ಲಿ ಅವರು ಈ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಹೋಗ್ತಾರೆ. ಈಗ ಅವರ ಬದುಕು ಬದಲಾಯಿತು. ಹೆಂಡತಿ ಮಕ್ಕಳ ಹೆಸರಾದ ಜೀವ ವಿಮೆ, ಬ್ಯಾಂಕಿನ ಹಣವನ್ನು ತೆಗೆದುಕೊಂಡು ತಮ್ಮ ನಿವೃತ್ತಿ ಹಣವನ್ನು ಕೂಡಿಸಿ ಬಾಡಿಗೆ ಮನೆಯನ್ನು ಖರೀದಿ ಮಾಡ್ತಾರೆ. ಅಲ್ಲಿ ಅನಾಥ ಬಾಲಕಾಶ್ರಮವನ್ನು ಆರಂಭ ಮಾಡ್ತಾರೆ. ಬಡವ ಅನಾಥ ಮಕ್ಕಳಿಗೆ ಊಟ, ವಸತಿ, ಬಟ್ಟೆ, ಪುಸ್ತಕಗಳ ಖರ್ಚನ್ನು ತಾವೇ ಭರಿಸ್ತಾರೆ. ದುಷ್ಯಂತನನ್ನು ನಿರಾಕರಿಸಲು ಶಕುಂತಲೆ ಕೊಡುವ ಕಾರಣಗಳನ್ನು ತಿಳಿಸಿ. ತನ್ನ ನಿರಾಕರಿಸಿದಂಥ ಅವಮಾನ, ನೋವು, ನಿರೀಕ್ಷೆಗಳಲ್ಲಿ ಅವಳು ಇರ್ತಾಳೆ. ತುಂಬು ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲಿ ಶಕುಂತಲೆ ಉಂಗುರವನ್ನು ಕಳ್ಕೊಂಡು ದುಷ್ಯಂತನ ಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನು ಏನು ಮಾಡ್ತಾನೆ, ಇವುಗಳನ್ನು ತಿರಸ್ಕಾರ ಮಾಡಿ ಕಳಿಸಿರ್ತಾನೆ. ಆ ಒಂದು ಒಂದು ನೋವುಗಳನ್ನು ಅವಳ ಕೈಲೇ ಮರೆಯೋಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಅವಳೇನು ಮಾಡ್ತಾಳೆ, ಅವುಗಳನ್ನು ನೆನಪು ಮಾಡಿಕೊಂಡು ಅದೇ ನೋವಿನಲ್ಲಿ ಅವಳು ಮುಳುಗೋಗಿರ್ತಾಳೆ. ಒಬ್ಬ ದುಷ್ಯಂತ ಕ್ಷಮಿಸುವುದಕ್ಕಿಂತ ಧಿಕ್ಕರಿಸುವುದೇ ಸೂಕ್ತವೆಂದು ಅವಳಿಗೆ ತೋರ್ತದೆ. ಒಬ್ಬ ಪುರುಷ ಒಂದು ಹೆಣ್ಣನ್ನು ದೂಷಿಸಬೇಕಾದ್ರೆ, ಒಂದು ಹೆಣ್ಣನ್ನು ತಿರಸ್ಕಾರ ಮಾಡಬೇಕಾದ್ರೆ ಅವನು ಬೇಕಾದಷ್ಟಂಥ ಕಾರಣಗಳನ್ನು ಕೊಡ್ತಾ ಹೋಗ್ತಾನೆ. ಅವನಿಗೆ 100 ಕಾರಣಗಳಿರ್ತವೆ. ಆದರೆ ಒಂದು ಹೆಣ್ಣು ಈ ರೀತಿಯಾದಂಥ ಕಾರಣಗಳನ್ನು ಕೊಡೋಕ್ಕೆ ಸಾಧ್ಯವಾಗೋದಿಲ್ಲ ಅಂಥೇಳಿ ಅವಳು ತನ್ನ ಒಂದು ಮನಸ್ಸಿನಲ್ಲಿ ಘಾಸಿಗೆ ಒಳಗಾಗ್ತಾಳೆ. ಒಂದು ಕ್ಷುಲ್ಲಕ ಕಾರಣಕ್ಕೆ ನನ್ನನ್ನು ದೂರ ಮಾಡಿಬಿಟ್ಟ, ಒಂದು ಯಾವುದೋ ಒಂದು ಉಂಗುರ ಇಲ್ಲ ಅಂತ. ಈಗ ಉಂಗುರ ತಗೊಂಡೋಗಿದ್ದರೆ ಅವನು ಗುರ್ತಿಡಿದ್ಬಿಟ್ಟಿರೋನು, ಇವಳು ನಾನು ವನವಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಗಂಧರ್ವ ವಿವಾಹವಾಗಿದ್ದೆ ಅಂತ. ಆದರೆ ಈಗ ಉಂಗುರವನ್ನು ಕಳ್ಕೊಂಡು ಹೋಗಿದ್ದಂಥ ಸಂದರ್ಭದಲ್ಲಿ ಆ ಉಂಗುರದ ಕಳ್ಕೊಂಡು ಹೋಗಿರೋದಕ್ಕೆ ಕಾರಣ ಏನಂದರೆ ಆ ಋಷಿಮುನಿಗಳ ಶಾಪದಿಂದ. ಅವಳು ನೀರಲ್ಲಿ ಕೈ ಆಡಿಸ್ಕೊಂಡು ಹೋಗ್ಬೇಕಾದ್ರೆ ಅದನ್ನು ಕಳ್ಕೊಂಡಿರ್ತಾಳೆ. ಈ ರೀತಿ ಅವಳ ಕಾರಣಗಳನ್ನು ಕೊಡ್ತಾ ಹೋಗ್ತಾಳೆ. ಆಮೇಲೆ ಬೋಳೆಶಂಕರ ನಾಟಕ. ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸ್ತಾರೆ? ಯಾಕೆ? ಬೋಳೆಶಂಕರನ ಊರಿನ ಜನರು
ಸೈತಾನ ಏನು ಮಾಡ್ತಾನೆ, ಸರ್ದಾರ್ ಸೋಮಣ್ಣ ಸರ್ದಾರ್ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣನ ಜೊತೆ ಸೈನ್ಯವನ್ನು ಕಟ್ಕೊಂಡು ಬೋಳಶಂಕರನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಬೋಳಶಂಕರನ ಸಾಮ್ರಾಜ್ಯದಲ್ಲಿ ಯಾವುದೇ ಸೈನಿಕರು ಇರೋದಿಲ್ಲ. ಅಲ್ಲಿ ಇವನು ಸೈತಾನ ಸೈನಿಕರು ಬಂದು ಯುದ್ಧವನ್ನು ಮಾಡೋಕೆ ಹೋದ್ರೂ ಬಾಗಿಲು ತೆಗೆದು ಅವರೇ ಒಳಗಡೆ ಬಿಡ್ತಾಳೆ. ಪ್ರೀತಿಯಿಂದ ಗೆಳತನದಿಂದ ಮಾತಾಡಿಸ್ತಿರ್ತಾರೆ ಅವರು. ನಿಮ್ಗೇನು ಬೇಕು ನೀವೇ ತೆಗೆದುಕೊಂಡು ಹೋಗ್ರಿ. ದನಗಳನ್ನೆಲ್ಲ ಕತ್ತರಿಸಾಕಿರ್ತಾರೆ, ತೆಂಗಿನ ಮರಗಳನ್ನೆಲ್ಲ ಕತ್ತರಿಸಾಕಿರ್ತಾರೆ, ಎಳ್ನೀರು ಕುಡಿದು ಈ ರೀತಿಯಾಗಿ ಅವ್ರು ತೊಂದರೆ ಕೊಡ್ತಾ ಇರ್ತಾರೆ. ಇಷ್ಟೆಲ್ಲ ಮಾಡಿದ್ರು ನಿಮ್ಗೇನು ಬೇಕು ನೀವೇ ತೆಗೆದುಕೊಂಡು ಹೋಗ್ರಿ. ಒಂದು ವೇಳೆ ನೀವು ನಿಮ್ಮ ಸಾಮ್ರಾಜ್ಯದಲ್ಲಿ ಬದುಕೋಕ್ಕಾಗಲ್ಲ ಅಂದರೆ ಇಲ್ಲೇ ಬಂದು ನಮ್ಮ ಜೊತೆನೇ ಇರ್ರಿ, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಅವ್ರಿಗೆ ಸೈನಿಕರುಗಳಿಗೆ ಹೇಳ್ತಾರೆ. ಅದಕ್ಕೋಸ್ಕರ ಸೈನಿಕರು ಯುದ್ಧ ಮಾಡೋದಕ್ಕೆ ನಿರಾಕರಣೆಯನ್ನು ತೋರಿಸ್ತಾರೆ. ಯಾಕೆಂದರೆ ಯಾವುದೇ ಒಬ್ಬ ಸೈನಿಕ ಯುದ್ಧ ಮಾಡಬೇಕು ಅಂದರೆ ಎದುರಾಳಿನೂ ಯುದ್ಧಕ್ಕೆ ಬರಬೇಕು. ಎದುರಾಳಿ ಶರಣಾದ ಮೇಲೆ ಅವ್ರ ಮೇಲೆ ಯುದ್ಧ ಮಾಡೋಂಗೆ ಇಲ್ಲ, ಅದು ಯುದ್ಧದ ನಿಯಮ ಕೂಡ ಹೌದು. ಅಷ್ಟು ವಿಚಾರವನ್ನು ಬರೀಬೇಕು. ನೆಕ್ಸ್ಟ್, ಸೈತಾನನು ತನ್ನನ್ನು ಪರಿಚಯ ಮಾಡಿಕೊಂಡ ಬಗೆ ಹಾಗೂ ಬಂದಂಥ ಕಾರಣವನ್ನು ತಿಳಿಸಿ. ಸೈತಾನ ಹೆಂಗೆ ಪರಿಚಯ ಮಾಡ್ಕೊಳ್ತಾನೆ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರಿಗೂ ಗರ್ವವನ್ನು ಉಂಟು ಮಾಡಿ, ಅಹಂಕಾರವನ್ನು ಉಂಟು ಮಾಡಿ ಪ್ರಪಂಚ ಹಾಳು ಮಾಡುವವನು, ಮಾನವರನ್ನು ಸುಳ್ಳಿಗೆ ನೂಕಂಥವು ನಾನು, ಅಂತಹ 28 ನರಕಗಳ ಅಧಿಪತಿ ನಾನು. ಬೋಳಶಂಕರ ಮತ್ತು ಅವರ ಅಣ್ಣ ಸಹೋದರರು ಯಾರು, ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ ಮತ್ತು ಬೋಳಶಂಕರ, ಈ 3 ಜನರ ನಡುವೆ ವಿರಸನ ಉಂಟು ಮಾಡಿ ಕಣ್ಣು ಮೂಗು ಕಿವಿ ಕಿತ್ತಾಡ್ಕೊಂಡಾಗ ಮಾಡಿ ಅವರನ್ನು ಕರ್ಕೊಂಡು ಬರ್ರಿ ಅಂತ ಪಿಶಾಚಿಗಳನ್ನ ಕಳಿಸಿರ್ತಾನೆ. ಅವು ಯಾವುದೂ ನಮಗೆ ಉತ್ತರ ಸಿಗದೇ ಇರೋ ಕಾರಣದಿಂದ ನಾನೇ ಸ್ವತಃ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾನೆ. ಇಷ್ಟು ಉತ್ತರವನ್ನು ಬರೀಬೇಕು. ಅದಾದಮೇಲೆ ನಮಗೆ ಭಾಷಾಭ್ಯಾಸ ಇರ್ತತೆ. ನೋಡಿ, ಇಲ್ಲಿ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಅವನು ಸೂಚನೆಯನ್ನು ಕೊಟ್ಟಿರ್ತಾನೆ. ಆದರೆ ಇಲ್ಲಿ ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ಯಾವುದೇ ಪ್ರಶ್ನೆ ಒಂದು ತಪ್ಪಾದಂಥ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆಗೆ ಸರಿಯಾಗಿದ್ದರೆ ಆವಾಗ ಅಂಕಗಳು ಅನ್ನೋದು ಸಿಗ್ತದೆ ಕರೆಕ್ಟಾಗಿ. ಅವನು ಕೇಳಿದ, ಯಾವುದಾದರೂ 2 ಪದಗಳಿಗೆ ಗ್ರಾಂಥಿಕ ಪದಗಳನ್ನ ಬರೆಯಿರಿ. ಗ್ರಾಂಥಿಕ ಅಂದರೆ ಇಡ್ಕೊಂಡು, ಇದು ನಾವು ಮಾತನಾಡುವಂತಹ ಸ್ಥಳೀಯವಾಗಿ ಮಾತನಾಡ್ತಕ್ಕಂಥದ್ದು. ಹಿಡಿದುಕೊಂಡು ಬಂತಲ್ಲ, ಬಂದ್ಯಾನ, ಬಂದಿದ್ದಾನೆ, ನಡೀರಿ, ನಡೆಯಿರಿ. ಈ ರೀತಿಯಾಗಿ ಗ್ರಾಂಥಿಕ ಪದಗಳನ್ನ ನಾವು ಸರಿಯಾದ ರೀತಿ ಬರೀಬೇಕಾಗತ್ತೆ. ನೆಕ್ಸ್ಟ್, ಯಾವುದಾದರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಅನ್ಯ ದೇಶೀಯ ಪದ ಅಂತಂದರೆ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಯ ಪದಗಳೆಲ್ಲವೂ ಅನ್ಯ ದೇಶೀಯ ಪದಗಳನ್ನೇ. ನಾವು ಸಂಸ್ಕೃತದಿಂದನೂ ಪದಗಳನ್ನ ಸ್ವೀಕಾರ ಮಾಡಿದ್ದೀವಿ, ಅರೇಬಿಕ್ಕು ಸ್ವೀಕಾರ ಮಾಡಿದ್ದೀವಿ, ಉರ್ದು ಸ್ವೀಕಾರ ಮಾಡಿದ್ದೀವಿ, ಬಂಗಾಳಿ ಸ್ವೀಕಾರ ಮಾಡಿದ್ದೀವಿ, ಹಿಂದಿ ಸ್ವೀಕಾರ ಮಾಡಿದ್ದೀವಿ. ಹೀಗೆ ಬಹುತೇಕ ಭಾಷೆಯ ಪದಗಳನ್ನ ನಾವು ಸ್ವೀಕಾರ ಮಾಡ್ಕೊಂಡಿದ್ದೀವಿ. ನಾವು ಸ್ಪಷ್ಟವಾಗಿ ಸಂಪೂರ್ಣ ಕನ್ನಡದಲ್ಲೇ ಪದಗಳನ್ನ ನಾವು ಮಾತಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವನ್ ಅನ್ಯ ದೇಶಿ ಅಂದರೆ ಕನ್ನಡ ಭಾಷೆಯನ್ನು ಹೊರತುಪಡಿಸಿ ಇರ್ತಕ್ಕಂಥ ಭಾಷೆಗಳೆಲ್ಲವೂ ಅನ್ಯ ದೇಶಿಯೇ. ಸಂಸ್ಕೃತ, ಉದಾಹರಣೆಗೆ ಸಂಸ್ಕೃತ ಪದಗಳು ನಮ್ಮ ಇದರಲ್ಲೇ ಇದೆ, ಏನು ಗಾಂಧಿ ಪಾಠದಲ್ಲಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ರಾಗಿ ಮುದ್ದೆ ಪಾಠದಲ್ಲೇ ಐತೆ ಕಾರ್ಬೋಹೈಡ್ರೇಟ್, ಈ ರೀತಿಯಾದಂಥ ಪದಗಳನ್ನ ಬರೀಬೇಕಾಗುತ್ತೆ. 2 ಪದಗಳನ್ನ ಬರೆದ್ರೆ ಸಾಕು. ಒಂದು ಪದಕ್ಕೆ 1 ಅಂಕ, ಇನ್ನೊಂದು ಪದಕ್ಕೆ 1 ಅಂಕ, ಒಟ್ಟು 2 ಅಂಕಗಳು ಅನ್ಯ ದೇಶಿ ಪದಗಳನ್ನ ಬರೆದ್ರೆ. ಆಮೇಲೆ 2 ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ವಿರುದ್ಧಾರ್ಥಕ ಪದಗಳು ಇರ್ತದೆ ಇಲ್ಲಿ. ಸಜ್ಜನ, ದುರ್ಜನ. ಕೆಲವರು ದುಜನ ಅಂತ ಬರೀತಾರೆ, ಕೆಲವರು ಸುಜನ ಅಂತ ಬರೆದ್ಬಿಡ್ತಾರೆ. ಸುಜನ ಸಜ್ಜನ 2 ಒಂದೇ. ದುರ್ಜನ ಅದಕ್ಕೆ ವಿರುದ್ಧಾರ್ಥಕ ಪದ. ಸಂದೇಹ, ನಿಸ್ಸಂದೇಹ. ಗೋಚರ, ಅಗೋಚರ. ಗೋಚರ ಅಂದರೆ ಕಾಣಿಸೋದು, ಅಗೋಚರ ಅಂದರೆ ಕಾಣಿಸದೇ ಇರೋದು, ಅಗೋಚರ. 2 ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ. ತತ್ಸಮ ಅಂದರೆ ಸಂಸ್ಕೃತದ ಪದಗಳು, ತದ್ಭವ ಅಂದರೆ ಕನ್ನಡದ ಪದಗಳು. ತತ್ಸಮ ಅದಕ್ಕೆ ಸಮ ಸಂಸ್ಕೃತ ಪದಗಳು. ತದ್ಭವ, ತದ್ ಅಂದರೆ ಅದರಿಂದ, ಭವ ಅಂದರೆ ಹುಟ್ಟಿದ್ದು, ಅದರಿಂದ ಹುಟ್ಟಿದ್ದು ಅಂದರೆ ಸಂಸ್ಕೃತ ಪದಗಳಿಂದ ಹುಟ್ಟಿರ್ತಕ್ಕಂಥವು. ಕಾರ್ಯ ಅನ್ನೋದು ಸಂಸ್ಕೃತ ಪದ. ಕಜ್ಜ ತದ್ಭವ ಪದ. ಧ್ವನಿ, ಧ್ವನಿ ಒತ್ತಕ್ಷರಗಳು ಕೆಲವೊಂದು ಸಲ ಬಿಟ್ಟು ಹೋಗ್ತವೆ.
ಯಮ, ಜವ. ಯಕಾರ ಏನಾಗ್ತದೆ, ಜಕಾರ ಆಗ್ತದೆ. ಯಕಾರ ಜಕಾರ ಆಗೋದು. ಇವು ತತ್ಸಮ ತದ್ಭವ. ಎರಡು ದ್ವಿರುಕ್ತಿ ಪದಗಳನ್ನ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮೊಟ್ಟ ಮೊದಲು, ಬೇಗ ಬೇಗ, ತುತ್ತ ತುದಿ. ಮೊಟ್ಟ ಮೊದಲು ದ್ವಿರುಕ್ತಿ ಪದಗಳು ಇವೆಲ್ಲ. ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು? ಪ್ರಶ್ನೆ ಅದು ಅಂತ ಪ್ರಶ್ನೆ ಹಾಕಬೇಕು, ಆವಾಗ ಉತ್ತರ ಸಿಗುತ್ತೆ. ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆಗಿದ್ದರು. ಈ ರೀತಿಯಾಗಿ ವಾಕ್ಯಪೂರ್ಣದಲ್ಲಿ ಬರೀಬೇಕು. ಒಂದು ವಾಕ್ಯ ಕರ್ತೃ, ಕರ್ಮ, ಕ್ರಿಯಾಪದಗಳನ್ನ ಒಳಗೊಂಡಿರಬೇಕು. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನ ಬರೆಯಿರಿ. ಸಮಾನಾರ್ಥಕ ಪದ, ಒಂದು ನಾನಾರ್ಥಕ ಪದ ಕೇಳ್ತಾನೆ, ಇಲ್ಲ ಸಮಾನಾರ್ಥಕ ಪದ ಕೇಳ್ತಾನೆ. ಸಮಾನಾರ್ಥಕ ಮತ್ತು ನಾನಾರ್ಥಕ ಎರಡೂ ಕೇಳೋದಿಲ್ಲ. ಈ ಸಮಾನಾರ್ಥಕ ಅಂದರೆ ಒಂದು ಪದಕ್ಕಿರ್ತಕ್ಕಂಥ ಒಂದೇ ರೀತಿಯಾದಂತಹ ಅರ್ಥನೇ ಸಮಾನಾರ್ಥಕ. ಪಿತ ಎಲ್ಲ ಐತೆ, ಅಪ್ಪ, ತಂದೆ, ಜನಕ ಅಲ್ವಾ. ಪಿತಾಶ್ರೀ ಇರಲಿ, ಅಪ್ಪ, ತಂದೆ, ಜನಕ. ಕಾನನ, ಕಾಡು, ಅರಣ್ಯ, ಕಾಂತಾರ, ವನ, ಬನ, ಇಷ್ಟೊಂದು ಬರ್ತವೆ. ಮಾರುತ, ಗಾಳಿ, ವಾಯು, ಅಶ್ರು ಅಲ್ಲ, ಇಷ್ಟು. ಇದಾದಮೇಲೆ ಪ್ರಬಂಧ ಇರ್ತದೆ, ನಿಮ್ಮ ನೆಚ್ಚಿನ ಪುಸ್ತಕ ಅಂತ. ಯಾವುದಾದ್ರೂ ನಿಮಗೆ ಇಷ್ಟವಾಗಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ಬರಿಬೋದು. ಉದಾಹರಣೆಗೆ ಮುಖಜ್ಜಿಯ ಕನಸುಗಳು, ಶಿವರಾಮ ಕಾರಂತರದು, ಜುಗಾರಿ ಕ್ರಾಸ್, ಪೂರ್ಣಚಂದ್ರ ತೇಜಸ್ವಿ, ಕುವೆಂಪು ಅವರ ಶ್ರೀರಾಮನ ದರ್ಶನಂ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಇಂತಹ ಪ್ರಖ್ಯಾತವಾಗಿರ್ತಕ್ಕಂಥ ಕೃತಿಗಳ ವಿಚಾರಗಳನ್ನು ಬರೆದ್ರೆ ಆಯಿತು. ಈ ಪ್ರಬಂಧ ಬರೀಬೇಕು ಅಂದರೆ ಒಂದು ಪೀಠಿಕೆ, ಪರಿಚಯ, ವಿಷಯ ವಿಶ್ಲೇಷಣೆ ಅಥವಾ ವಿಷಯ ನಿರೂಪಣೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ, ಉಪಸಂಹಾರ, ಅದರಿಂದ ನಮಗೇನಾದರೂ ಅನುಕೂಲ ಇದೆಯಾ, ಉಪಸಂಹಾರ, ಕನ್ಕ್ಲೂಷನ್ ಬರೆದು ಮುಗಿಸ್ಬೇಕು. ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ. ಪೀಠಿಕೆ ಒಂದು 4ರಿಂದ 5 ಲೈನು, ವಿಷಯ ನಿರೂಪಣೆ 1 ಪೇಜು, ಇನ್ನು ಉಪಸಂಹಾರ 4ರಿಂದ 5 ಲೈನು ಬರೆದ್ರೆ ಆಯಿತು. ಒಟ್ಟು 2 ಪೇಜು ಪ್ರಬಂಧ ಬರೆದ್ರೆ ಮುಗೀತು. ಅಥವಾ ಸಾಮಾಜಿಕ ಪಿಡುಗುಗಳು, ಏನು ಸಾಮಾಜಿಕ ಪಿಡುಗುಗಳು, ಮೂಢನಂಬಿಕೆ ಆಗಿರ್ಬೋದು ಅಲ್ಲ, ಆಮೇಲೆ ಸ್ತ್ರೀಯ ಶೋಷಣೆಗಳಾಗಿರ್ಬೋದು, ಆಮೇಲೆ ಭ್ರಷ್ಟಾಚಾರ ಆಗಿರ್ಬೋದು, ಇವೆಲ್ಲ ಒಂದು ರೀತಿ ಸಾಮಾಜಿಕ ಪಿಡುಗುಗಳಾಗಿ ಸಂಭವಿಸಿದವೆ. ಈ ಥರದ ವಿಚಾರಗಳನ್ನ ಸಾಮಾಜಿಕ ಪಿಡುಗು ಎನ್ನುವಂಥ ಪ್ರಬಂಧಕ್ಕೆ ಬರೀಬಹುದು. ಇದಾದಮೇಲೆ ಪತ್ರಲೇಖನ ಬರೆಯುವಾಗ ವೈಯಕ್ತಿಕ ಪತ್ರಲೇಖನ ಮತ್ತು ವ್ಯಾವಹಾರಿಕ ಪತ್ರಲೇಖನ ಅಂಥೇಳಿ 2 ಪತ್ರಲೇಖನಗಳು ಬರ್ತವೆ. ವೈಯಕ್ತಿಕದಲ್ಲಿ ಕ್ಷೇಮ, ಶ್ರೀ ಇವರಿಂದ ನಿಮ್ಮ ಹೆಸರು, ಅಡ್ರೆಸ್ಸು, ದಿನಾಂಕ ಇಷ್ಟು ಬಲಗಡೆ ಇರಬೇಕು. ಆಮೇಲೆ ಪತ್ರದ ಒಡಲು ಈ ತಂದೆಯವರಿಗೆ ಅಂತ, ತೀರ್ಥರೂಪ ತಂದೆಯವರಿಗೆ. ಇಷ್ಟು ಬರೆದು ಪತ್ರದ ಒಡಲು ಬರೆದು ಕೆಳಗಡೆ ಎಡಗಡೆ ಇವರಿಗೆ ವಂದನೆಗಳು. ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು. ಮಗ ಅಥವಾ ಮಗಳು ಅಂತ ಬರೆದು ಸಹಿ ಮಾಡಬೇಕು. ಇದು ವೈಯಕ್ತಿಕ
ಪತ್ರಲೇಖನ. ಕ್ಷೇಮ ಶ್ರೀ ಇವರಿಂದ ಬಲಗಡೆ ಬರೀಬೇಕು. ದೀರ್ಘ ರೂಪ ತಂದೆಯವರಿಗೆ. ಇದು ಪತ್ರದ ಒಡಲು ಮೂರು ಪ್ಯಾರದಲ್ಲಿರಬೇಕು. ಕೊನೆಗೆ ಎಡಗಡೆಗೆ ಇವರಿಗೆ ಕೆಳಗಡೆ ಇರಬೇಕು. ವಂದನೆಗಳು, ಇಂತಿ ತಮ್ಮ ವಿಶ್ವಾಸಿ ಅಂತ ಇಲ್ಲಿ ಬಲಗಡೆ ಸಹಿ ಮಾಡಬೇಕು. ಇಷ್ಟು ವೈಯಕ್ತಿಕ ಪತ್ರಲೇಖನ. ವ್ಯಾವಹಾರಿಕ ಪತ್ರಲೇಖನ. ಇವರಿಂದ ಭಾಗ ನಿಮ್ಮ ವಿಳಾಸ. ಇವರಿಗೆ ಯಾರಿಗೆ ಪತ್ರವನ್ನು ಬರೀತಾ ಇದ್ರು, ಯಾರು ಪತ್ರ ಬರೀತಾ ಇದ್ದೀರಾ ಇವರಿಂದ, ಯಾರಿಗೆ ಪತ್ರ ಬರೀತಾ ಇದ್ದೀರಾ ಇವರಿಗೆ, ಮಾನ್ಯರೇ, ವಿಷಯ ಗ್ರಂಥಾಲಯ ಸ್ಥಾಪಿಸುವ ಕುರಿತು ಅಂತ ಬರೀಬೇಕು. ಯಾವ ಒಂದು ಎಕ್ಸಾಂಪಲ್, ಗ್ರಂಥಾಲಯ ಸ್ಥಾಪಿಸುವ ಕುರಿತು. ಒಬ್ಬ ತಹಶೀಲ್ದಾರ್ಗೋ ಡಿ ಸಿಗೋ ಇರಲಿ, ಕುರಿತು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಇಲ್ಲಿಂದನೇ ಈ ಪತ್ರವನ್ನು ಆರಂಭ ಮಾಡಬೇಕು. ಅದಾದಮೇಲೆ ಈ ಲೈನು ಇಲ್ಲಿರ್ಬೋದು. ಇದು ಪತ್ರದ ಒಡಲು 3 ಪ್ಯಾರದಲ್ಲಿರಬೇಕು. ಕೊನೆಗೆ ವಂದನೆಗಳು, ಇಂತಿ ತಮ್ಮ ವಿಶ್ವಾಸಿ ಅಂತ ಇಲ್ಲಿ ಸಹಿ ಮಾಡಬೇಕು. ಬಲಗಡೆ ದಿನಾಂಕ, ಸ್ಥಳ. ಇದು ವ್ಯಾವಹಾರಿಕ ಪತ್ರ. ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ ಇಂಥ ವಿಷಯಕ್ಕೆ ಕುರಿತು. ಪತ್ರದ ಒಡಲು 3 ಪ್ಯಾರದಲ್ಲಿರಬೇಕು. ವಂದನೆಗಳು ಎಡಗಡೆ, ಬಲಗಡೆ ದಿನಾಂಕ, ಸ್ಥಳ, ಇಂತಿ ತಮ್ಮ ವಿಶ್ವಾಸಿ. ಇಷ್ಟನ್ನು ಕರೆಕ್ಟಾಗಿ ಬರೆದ್ರೆ 4 ಅಂಕಗಳು ಸಿಗ್ತದೆ. ಇಷ್ಟು ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ. ಇಲ್ಲಿಗೆ ನಮ್ಮ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.